ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ದಿಕ್ಕಾಲಾದ್ಯನವಚ್ಛಿನ್ನಾನಂತಚಿನ್ಮಾತ್ರಮೂರ್ತಯೇ ಸ್ವಾನುಭೂತೇಕಮಾನಾಯ ನಮಃ ಶಾಂತಾಯ ತೇಜಸೆ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಶ್ರೀಮಜ್ಜಗದ್ಗುರೋ ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢ ಅಪ್ಪಂಗಳವರ ಚರಣಾರವಿಂದಕ್ಕೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಉಪಸ್ಥಿತ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ಆತ್ಮೀಯರೇ, ಈ ಪೂರ್ವದ ಸೂತ್ರದಲ್ಲಿ ಪುಷಿ ನಿಯಮವನ್ನು ಬೋಧಿಸುವನೇ ನಿಜಗುರು, ಪುಷಿ ದೀಟವು ಎಂಬ ಕರ್ಮಿಯ ಓಲು ಅನ್ನುವ ಸೂತ್ರದಲ್ಲಿ ಜ್ಞಾನೋತ್ತರ ಕಾಲದಲ್ಲಿ ಕರ್ಮ ಮಾಡುವುದಂತೂ ಇಲ್ಲವೇ ಇಲ್ಲ. ಪೂರ್ವಪಕ್ಷಿ ಅಭಿಪ್ರಾಯ ಏನು ಅಂತ ಕೇಳಿದರೆ, ಪೂರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಅನ್ನುವಂತಹ ಉಪನಿಷದ್ ವಾಕ್ಯವನ್ನಿಟ್ಟುಕೊಂಡು ಕರ್ಮಾಣಿ ಕುರ್ವನ್ ಏವ ಜಿಜೀವಿಷೇತ್ ಇಷ್ಟನ್ನು ಅಂಗೀಕಾರ ಮಾಡಿ ಅವೇನಂತಾನ, ಶರೀರ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಕರ್ಮವನ್ನು ಮಾಡುತ್ತಲೇ ಇರಬೇಕು ಅಂತ ವೇದದ ಆಜ್ಞೆ ಇದೆ. ಇವರು ವೇದವನ್ನು ಮೀರಿದವರಾಗುತ್ತಾರಲ್ಲ ಅನ್ನುವಂತಹ ದೃಢಭ್ರಾಂತಿ ಅವನಲ್ಲಿ ಇರೋಣದರಿಂದ ಮತ್ತೆ ಮತ್ತೆ ಆತನು ಕರ್ಮವನ್ನು ಮಾಡಲೇಬೇಕು ಅಂತ ಕೇಳುತ್ತಾ ಹೊರಟಿದ್ದಾನೆ. ಅದಕ್ಕೆ ಪುತ್ರವನ್ನು ಕೊಡುತ್ತಾ ಇವರು ಹೊರಟಿದ್ದಾರೆ. ಈ ತನ್ನ ಭಾವವೇ ಅನ್ನುವಂತಹ ಸೂತ್ರ ಆರಂಭ ಆಗ್ತದೆ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದರು ಹೇಳಿದಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದಿದು. ಕರ್ಮ ಎಷ್ಟಕ್ಕೆ ಕಾರಣ ಅಂದರೆ ಚಿತ್ತಶುದ್ಧಿಗೆ ಕಾರಣ, ನತು ವಸ್ತೂಪಲಬ್ಧಯೇ, ಆತ್ಮತತ್ವದ ಸಾಕ್ಷಾತ್ಕಾರಕ್ಕೆ ಕಾರಣ ಅಲ್ಲ. ಆತ್ಮತತ್ವದ ಸಾಕ್ಷಾತ್ಕಾರಕ್ಕೆ ಸಾಕ್ಷಾತ್ಕಾರಣ ಯಾವುದು ಅಂದರೆ ಜ್ಞಾನ. ಅದು ಶ್ರುತಿಯನ್ನು ಕೂಡ ಇದೆ. ಜ್ಞಾನಾದೇವತು ಕೈವಲ್ಯಂ ಇತಿ ಶ್ರುತ್ಯ ನಿಗದ್ಯತೆ. ಜ್ಞಾನಸ್ಯ ಮುಕ್ತಿ ಹೇತುತ್ವಂ ಅನ್ಯ ವ್ಯಾವೃತ್ತಿ ಪೂರ್ವಕಂ ಅಂತ ಒಂದು ಶ್ಲೋಕ ಕೇಳಿ ಬರ್ತದೆ. ಜ್ಞಾನಾತ್ ಏವ ತು ಕೈವಲ್ಯಂ. ಆ ತು ಅಂತ ಒಂದು ಅಕ್ಷರ ಇದೆಯಲ್ಲಿ ಆ ಶ್ರುತಿಯಲ್ಲಿ ಏನು ಹೇಳ್ತದೆ ಅಂದರೆ, ಕರ್ಮೋಪಾಸನೆಗಳು ಚಿತ್ತಶುದ್ಧಿಯವರೆಗೆ ಅವಶ್ಯವಾಗಿ ಅನುಷ್ಠಾನ ಮಾಡತಕ್ಕಂಥವುಗಳು. ಆದರೆ ತು ಅಂದರೆ ಆದರೆ ಚಿತ್ತಶುದ್ಧಿ ಆದ ಮೇಲೆ ಕರ್ಮ ಅಥವಾ ಉಪಾಸನೆ ಇವುಗಳ ಅನುಷ್ಠಾನದ ಅವಶ್ಯಕತೆ ಇಲ್ಲ. ಅದಕ್ಕೆಲ್ಲ ಪೂರ್ವದಲ್ಲಿ ದೃಷ್ಟಾಂತ ಕೊಟ್ಟಾರೆ ಶಾಸ್ತ್ರ ಕೇಳಿದವರು. ಯಾವಾಗ ಚಿತ್ತಶುದ್ಧಿ ಆಗುತ್ತದೆ ಆಗ ಸಾಧನ ಸಹಿತವಾಗಿ ಕರ್ಮವನ್ನು ಬಿಡಬೇಕು. ಕೈವಲ್ಯವು ಅರಿವಿಂದ ಅಹುದು ಎಂದೊಡೆ ಆತ್ಮಕೋವಿದರು ಇಂತು ನೋಡ್ಬೋದು ಅನ್ನುವ ಪದ್ಯವನ್ನು ನೋಡ್ರಿ, ಕೈವಲ್ಯ ಪದ್ಧತಿಯ ಪದ್ಯವನ್ನು. ಅಲ್ಲಿ ಚಿತ್ತಶುದ್ಧಿ ಆದ ಮೇಲೆ ಸಾಧನ ಸಹಿತವಾಗಿರುವ ಕರ್ಮಗಳನ್ನು ಬಿಡಬೇಕು ಅಂತ ಬರ್ತಾರೆ. ಇದು ಅದ್ವೈತ ಸಿದ್ಧಾಂತದ ಪರಂಪರೆ. ಆದರೆ ಇಲ್ಲಿ ದ್ವೈತಿಗಳು, ಸಮಸಮುಚ್ಚಯವಾದಿಗಳು ಕರ್ಮವನ್ನು ಕೊನೆಯವರೆಗೂ ಮಾಡುತ್ತಲೇ ಇರಬೇಕು ಅನ್ನುವುದು ಅವರ ಅಭಿಪ್ರಾಯ.
ಅದನ್ನು ಇಟ್ಕೊಂಡು ಮತ್ತೆ ಮತ್ತೆ ಅವರು ಕೇಳ್ತಾರೆ. ಶರೀರಧಾರಿ ಆಗಿದ್ದಾನೆ ಅಂದ ಮೇಲೆ ತತ್ವಜ್ಞಾನಿಯು ಕೂಡ ಕರ್ಮವನ್ನು ಮಾಡಲೇಬೇಕು. ಕರ್ಮ ಮಾಡಿದರೆ ಮಾತ್ರ ಕೇವಲ ಜ್ಞಾನದಿಂದ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಕರ್ಮ ಇದ್ದಾಗಲೇ ಆತ್ಮತತ್ವದ ಸಾಕ್ಷಾತ್ಕಾರ ಆಗ್ತದೆ ಅನ್ನುವ ಅಭಿಪ್ರಾಯ ಪೂರ್ವ ಪಕ್ಷಗಳಿದು. ಅದಕ್ಕೆ ಉತ್ತರ ಕೊಡ್ತಾರೆ. ಇನ್ನೂ ಮುಂದಿನ ಸೂತ್ರದಲ್ಲಿ ಚೆನ್ನಾಗಿ ಉತ್ತರ ಕೊಡೋರಿದ್ದಾರೆ. ಈ ಸೂತ್ರ ಏನು ಹೇಳ್ತದೆ ಅನ್ನೋದನ್ನು ನೋಡೋಣ. ತನ್ನ ಭಾವವೇ ಕರ್ಮ ದೈವ ಬೋಧಾದಿ ಬೀಜಂ, ನಿಜವು ಏನೇ ಪರಮಾತ್ಮನು ತಾನೇ. ಸೂತ್ರ. ತನ್ನ ಯಾವ ತತ್ವಜ್ಞಾನಿಯೂ ಇದ್ದಾನೆಯೋ ಅವನ ಭಾವವೇ ಇರುವಿಕೆಯೇ ಕರ್ಮ. ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡವನ್ನೊಳಗೊಂಡಿರುವ ವೇದಗಳಿಗೆ ಹಾಗೂ ಶಾಸ್ತ್ರಗಳಿಗೆ ಬೀಜಂ. ಆತ್ಮತತ್ವದ ಇರುವಿಕೆಯಿಂದಲೇ ಇವೆಲ್ಲವೂ ಉತ್ಪತ್ತಿಯಾಗಿವೆ ಅಲ್ಲದೆ ಇವೆಲ್ಲ ಕರ್ಮ ಆಗಲಿ, ಉಪಾಸನೆಯಾಗಲಿ, ವೇದಗಳೇ ಆಗಲಿ ಅಥವಾ ಶಾಸ್ತ್ರಗಳೇ ಆಗಲಿ, ಇವೆಲ್ಲವೂ ಜಗದ ಅಂತರ್ಗತ. ಇವೆಲ್ಲವೂ ಜಗತ್ತಿನಲ್ಲಿ ಇರ್ತಕ್ಕಂಥವು. ಇವೆಲ್ಲವುಗಳನ್ನು ಕೂಡಿ ಆದರೂ ಜಗತ್ತು ಅನ್ಬೋದು ಬೇಕಾದರೆ. ಆದರೆ ಆತ್ಮತತ್ವದಲ್ಲಿ ಏನೂ ಇಲ್ಲ. ಸದೇವ ಸೌಮ್ಯ ಇದಮಗ್ರ ಆಸೀತ್, ಏಕಮೇವ ಅದ್ವಿತೀಯಂ. ಏಕಮೇವ ಅದ್ವಿತೀಯಂ ಅದು ಇರೋದು. ಏಕಮೇವ ಅದ್ವಿತೀಯಂ ಬಿಡಿಸಿ ಹೇಳೋದು. ಎಲೈ ಸೌಮ್ಯನೇ ಛಾಂದೋಗ್ಯದ 6ನೇ ಅಧ್ಯಾಯ. ಹೀಗೆ ತೋರುವ ಈ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತು ತೋರುವಕ್ಕಿಂತ ಮುಂಚೆ ಇದು ಸದ್ರೂಪವಾದ ಬ್ರಹ್ಮವೇ ಆಗಿತ್ತು. ಏನು? ಜಗತ್ತು ಹೀಗೆ ತೋರುವಕ್ಕಿಂತ ಮುಂಚೆ ಸದೇವ ಸೌಮ್ಯ ಇದಂ ಅಗ್ರೇ ಆಸೀತ್. ಅಗ್ರ ಆಸೀತ್ ಅದು ಇರೋದು ಅಗ್ರಿ ಅಂತ ಹೇಳಬೇಕಾಯ್ತು. ಅದೆಲ್ಲ ಬೇಡ ವ್ಯಾಕರಣ ಸುದ್ದಿ ಈಗ. ಹಾಗಾದ್ರೆ ಈಗ ಬ್ರಹ್ಮ ಅಲ್ಲೇನೋ? ಮೊದಲು ಬ್ರಹ್ಮ ಆಗಿತ್ತು, ಈಗ ಜಗತ್ತು ಬ್ರಹ್ಮ ಅಲ್ಲೇನು ಅಂತ ಯಾರಿಗಾದರೂ ಸಂಶಯ ಬಂದರೆ ಈಗಲೂ ಬ್ರಹ್ಮವೇ. ಹಾವಾಗಿ ತೋರ್ತದೇನ ಹಗ್ಗ? ಹಾವಿನಂತೆ ತೋರ್ತದೆ. ಹಾವಿನಂತೆ ತೋರುವಾಗಲೂ ಅಲ್ಲಿ ಹಗ್ಗನ ಐತಿ. ಹಾವಿನ ಭ್ರಾಂತಿ ಆಗುವ ಮುಂಚೆಯೂ ಅದು ಹಗ್ಗನ ಐತಿ. ಅದರಲ್ಲಿ ಇಲ್ಲದಿರುವಿಕೆ ಇಲ್ಲ. ದೃಷ್ಟಾಂತ ಹಗ್ಗ ಜ್ಞಾನ ಕಾಲದಲ್ಲಿಯೂ ಐತಿ, ಅಜ್ಞಾನ ಕಾಲದಲ್ಲಿಯೂ ಐತಿ. ಯಾವುದರ ಜ್ಞಾನ? ಹಗ್ಗದ ಜ್ಞಾನ ಕಾಲದಲ್ಲಿಯೂ ಹಗ್ಗ ಐತಿ. ಸರ್ಪಾಕಾರ ಆದಂತಾಗಿ ತೋರುವ ಕಾಲದಲ್ಲಿಯೂ ಹಗ್ಗ ಐತಿ. ಇದು ದೃಷ್ಟಾಂತ. ದಾರ್ಷ್ಟಾಂತಕ್ಕೆ ಬರ್ರಿ. ಆತ್ಮತತ್ವ ಹೀಗೆ ತೋರುವಕ್ಕಿಂತ ಮುಂಚೆಯೂ ಇದ್ದದ್ದೇ, ಹೀಗೆ ಭ್ರಾಂತ್ಯಾತ್ಮಕವಾಗಿ ತೋರುವಾಗಲೂ ಇದ್ದದ್ದೇ. ಹಾಗಿದ್ದಾಗಲೇ ಹಾವು ತೋರ್ತದೆ. ಹಾಗಿಲ್ಲದೆ ಹೋದ್ರೆ ಹಾವು ಹೇಗೆ ತೋರ್ತದೆ? ಭ್ರಾಂತ್ಯಾತ್ಮಕವಾದ ಹಾವು. ಹಾಗೆ ಆತ್ಮತತ್ವ ಇದ್ದಾಗಲೇ ಭ್ರಾಂತ್ಯಾತ್ಮಕವಾದ ಜಗತ್ತು ತೋರ್ತದೆ. ಆತ್ಮತತ್ವ ಇಲ್ಲ ಅಂದ್ರೆ ತೋರುವುದಿಲ್ಲ. ಸದ್ರೂಪವಾದ ವಸ್ತು ಒಂದು ಇದ್ದಾಗಲೇ ಭ್ರಾಂತ್ಯಾತ್ಮಕವಾದ ವಸ್ತು ತೋರ್ತದೆ. ಯಥಾರ್ಥವಾದ ವಸ್ತು ಇದ್ದಾಗಲೇ ಭ್ರಾಂತ್ಯಾತ್ಮಕವಾದ ವಸ್ತು ತೋರ್ತದೆ. ಆತ್ಮತತ್ವ ಯಥಾರ್ಥ, ಜಗತ್ತು ಭ್ರಾಂತ್ಯಾತ್ಮಕ. ಯಾಕೆ ಭ್ರಾಂತಿ ಅಂತೀವಿ ಅಂತ ಕೇಳಿದರೆ, ವಾಸ್ತವಿಕವಾಗಿ ಇರುವಿಕೆ ಇಲ್ಲ ಇದಕ್ಕೆ, ಈ ಜಗತ್ತಿಗೆ. ನಮ್ಮ ಶರೀರ ಇಟ್ಕೊಳ್ರಿ ನೀವು. ಬೆಳಗಿದ್ದ ಬೇರೆ, ಈಗಿದ್ದ ಬೇರೆ, ಇನ್ನೊಂದೆರಡು ತಾಸು ಹೋದ್ಮೇಲೆ ಆಗ ಬೇರೆ ತೋರ್ತದಷ್ಟೇ. ಇರುವಿಕೆ ಇಲ್ಲ ಇದಕ್ಕೆ. ಆದರೆ ಆತ್ಮನ ಇರುವಿಕೆಯನ್ನು ಪಡೆದುಕೊಂಡು ತಾನು ಇದ್ದಂತೆ ತೋರುತ್ತಿದೆ. ಆತ್ಮ ಯಾವಾಗಲೂ ಇರುವಂಥವನು. ಅವನ ಇರುವಿಕೆಯನ್ನು ಪಡೆದುಕೊಂಡು ತಾನು ಇದ್ದಂತೆ ತೋರುತ್ತದೆ. ಇದು ಅದ್ವೈತ ಸಿದ್ಧಾಂತದ ಮಹಿಮೆ. ಆತ್ಮತತ್ವ ಇದ್ದಾಗಲೇ, ಅದರಿಂದಲೇ ಈ ಜಗತ್ತು ಹುಟ್ಟಿದೆ ಅಂತ ಆಯಿತು. ಅದಕ್ಕೆಲ್ಲ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಸಗುಣ ಬ್ರಹ್ಮವೇ ಜಗತ್ತಿಗೆ ಕಾರಣ. ಕಾಲಾದಿಗಳು ಜಗತ್ತಿಗೆ ಕಾರಣ ಅಲ್ಲ. ಪರಮಾಣುವಾದಿಗಳು, ಪ್ರಕೃತಿ ಮೊದಲಾದವುಗಳು ಜಗತ್ತಿಗೆ ಕಾರಣ ಅಲ್ಲ. ಯಾಕಂದ್ರೆ ಅವೆಲ್ಲವೂ ಜಡವಾದ ಪದಾರ್ಥಗಳು. ಜಡವಾದ ಪದಾರ್ಥದಿಂದ ಇನ್ನೊಂದು ಹುಟ್ಟುವುದಿಲ್ಲ.
ಅದು ಜಡವಾದ ಪದಾರ್ಥ ಅಂದರೆ ಅಸತ್ ಪದಾರ್ಥ. ಅದರಿಂದ ಇನ್ನೊಂದು ಹುಟ್ಟುವುದಿಲ್ಲ. ಜಡವಾದ ಪದಾರ್ಥದಿಂದ ಮತ್ತೊಂದು ಏನಾರ ಹುಟ್ಟುತ್ತದೆ ಅಂದ್ರೆ ಈ ಕಂಬದಿಂದ ಇನ್ನೊಂದು ಕಂಬಿಲ್ಲೇ ಹುಟ್ಟಬೇಕಾದೀತು. ಯಾಕೆ? ಇದು ಜಡವಾದ ಕಂಬ. ಹೀಗೆ ದೃಷ್ಟಾಂತಗಳನ್ನು ಮಾಡಿದಾಗ ಈ ಜಗತ್ತು ಯಾರಿಂದ ಹುಟ್ಟಿದೆ ತಿಳಿಸಾಕಿದೆ. ಯಾರಿಂದ ಹುಟ್ಟಿದೆ? ಪರಮಾತ್ಮನಿಂದ ಹುಟ್ಟಿದೆ. ಹುಟ್ಟಿದೆ ಅಂದ್ರೆ ಸಾಯ್ತದೆ, ಸಾಯಲೇಬೇಕು. ಅದಕ್ಕಾಗಿ ಏನಂತಾರೆ ಇವರು, ಆತ್ಮತತ್ವದಿಂದಲೇ ಇಡೀ ಜಗತ್ತು ನಿರ್ಮಾಣ ಆಗಿದೆ. ಆತ್ಮತತ್ವದಿಂದಲೇ ಶ್ವಾಸೋಚ್ಛ್ವಾಸ ರೂಪದಿಂದ ಅಂದ್ರೇನು, ಸಹಜವಾಗಿ ವೇದಗಳು ಹೊರಗೆ ಬಂದಿವೆ. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಃ ಅನ್ನುವಂತಹ ಸೂತ್ರ ಉಪನಿಷತ್ತು ಏನು ಹೇಳ್ತದೆ? ಆತ್ಮತತ್ವದಿಂದಲೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪುರಾಣ ಶಾಸ್ತ್ರಾದಿಗಳು ಕೂಡ ಅವನಿಂದಲೇ ಹುಟ್ಟಿವೆ. ಯಾಕಂದ್ರೆ ಆತ್ಮ ಇಲ್ಲದೆ ಹೋದರೆ ಏನೂ ಹುಟ್ಟುವುದೇ ಇಲ್ಲ. ಹೀಗೆ ಇರುವಾಗ ಜ್ಞಾನ ಕರ್ಮದಿಂದ ಆತ್ಮದ ಸಿದ್ಧಿ ಇಲ್ಲ, ಜ್ಞಾನದಿಂದೂ ಸಿದ್ಧಿ ಇಲ್ಲ. ನಿಜವಾಗಿಯೂ ಆತ್ಮತತ್ವದಿಂದಲೂ ಸಿದ್ಧಿ ಇಲ್ಲ. ಆತ್ಮತತ್ವ ಅಲ್ಲ, ಕ್ಷಮಾ ಮಾಡಿರಿ, ಕರ್ಮದಿಂದಲೂ ಸಿದ್ಧಿ ಇಲ್ಲ, ಜ್ಞಾನದಿಂದಲೂ ಆತ್ಮನ ಸಿದ್ಧಿ ಆಗೋದಿಲ್ಲ. ಮತ್ತೆ ಹೇಳಿರಲ್ಲ ಈಗ ಜ್ಞಾನಾದೇವತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಆಗ್ತದಂತ ಈಗ ಹೇಳಿದ್ರಿ. ಮತ್ತು ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ ಅಂತ ಮತ್ತೆ ಈಗ ಹೇಳಕತ್ತೀರಿ. ವೈರುಧ್ಯ ಅಲ್ಲಿ ಏನಿದು ಅಂತ ಸಂಶಯ ಬಂದ್ರೆ, ತಿಳಿಸುವ ದೃಷ್ಟಿಯಿಂದ ಜ್ಞಾನದಿಂದಲೇ ಮೋಕ್ಷ ಆಗುತ್ತದೆ ಅಂತ ಹೇಳ್ತೇವಲ್ಲದೆ, ತಿಳಿಸುವ ದೃಷ್ಟಿಯಿಂದ, ಯಥಾರ್ಥವಾದ ದೃಷ್ಟಿಯಿಂದ ಇದನ್ನು ಹೇಳಲಿಕ್ಕೆ ಬರುವುದೇ ಇಲ್ಲ. ಯಾಕೆ? ಮೋಕ್ಷ ಅಂದ್ರೆ ಏನು? ಬಿಡುಗಡೆ. ನಿಮ್ಮ ನಮ್ಮ ಭಾಷೆಯಲ್ಲಿ ಮಾತಾಡೋಣ. ಮೋಕ್ಷ ಅಂದ್ರೆ ಏನು? ಬಿಡುಗಡೆ. ಪ್ರಾಸ್ತಾವಿಕವಾಗಿ 4 ಮಾತು ಬೇಕಾಗ್ತಾವೆ, ಮಾತಾಡಕತ್ತೇನೆ, ಗ್ರಂಥ ಅಲ್ಲಿ ಇರಲಿ. ಬಿಡುಗಡೆ ಯಾವುದರಿಂದ ಬಿಡುಗಡೆ? ಸಂಸಾರದಿಂದ ಬಿಡುಗಡೆ ಅಂತೀರೋ, ಇನ್ನು ಅಜ್ಞಾನದಿಂದ ಬಿಡುಗಡೆ ಅಂತೀರೋ, ಪ್ರಪಂಚದಿಂದ ಬಿಡುಗಡೆ ಅಂತೀರೋ? ಯಾವುದರಿಂದ ಬಿಡುಗಡೆ? ಪ್ರಪಂಚದಿಂದ, ಸಂಸಾರದಿಂದ, ಅಜ್ಞಾನದಿಂದ. ಯಾವುದಾರ ಹೇಳ್ರಿ ನೀವು, ಯಾವ್ದು ಹೇಳಿದ್ರು ನಡೀತೈತಿ. ಹಾಗಾದ್ರೆ ಬಿಡುಗಡೆ ಆಯ್ತಂದ್ರೆ 2 ಇದಾವಂತ ಆಯಿತು. ಬಿಡುಗಡೆ ಅನ್ನೋ ಶಬ್ದ ಬಳಸಿರಿ. ಮನೆ ಬಿಟ್ಟು ಹಾದ ಅಂದ್ರೆ ಮನೆ ಒಂದತಿ ಅವ ಬಿದ್ದಾನು. ಜೈಲಿನಿಂದ ಬಿಡುಗಡೆ ಆದ, ಜೈಲು ಒಂದತಿ ಅವ ಬಿದ್ದಾನು. ಹಂಗೆ ಪ್ರಪಂಚದಿಂದ ಬಿಡುಗಡೆ ಆಗುವುದೇ ಮೋಕ್ಷ, ಮುಕ್ತಿ ಅಂತ ನಾವು ಅರ್ಥ ಮಾಡಿದೀವಿ ಅಂದ್ರೆ ಪ್ರಕೃತ ಗ್ರಂಥಕ್ಕೆ ಅನುಗುಣವಾಗಿದೆ ಇವೆಲ್ಲ ಮಾತು. ಯಾವ ಸಂಧಿಯಲ್ಲಿದ್ದೀವಿ, ನಿರ್ಗುಣ ಯೋಗದಲ್ಲಿದ್ದೇವೆ, ಅದಕ್ಕಾಗಿ ಇವೆಲ್ಲ ಮಾತುಗಳು ಬರ್ತಾವೆ ಇಲ್ಲಿ. ಹಾಗಾದ್ರೆ ಇದು ಮೋಕ್ಷ ಅಲ್ಲ. ಬಿಡುಗಡೆ ಅನ್ನೋ ದ್ವೈತಾಪತಿ ಬಂತ. ಮತ್ತು ಹಾಗಾದರೆ ಮೋಕ್ಷದ ಯಥಾರ್ಥವಾದ ಸ್ವರೂಪ ಏನು ಅಂತ ಕೇಳಿದರೆ, ಜಗತ್ತಿಗೆ ಅಸ್ತಿತ್ವವೇ ಇಲ್ಲ, ಇಲ್ಲವೇ ಇಲ್ಲ ಎಂದು ತಿಳಿಯುವುದೇ ಮೋಕ್ಷ. ಜಗತ್ತಿಗೆ ಇರುವಿಕೆ ಇಲ್ಲವೇ ಇಲ್ಲ ಎಂದು ತಿಳಿಯುವುದೇ ಮೋಕ್ಷ. ಶಾಸ್ತ್ರ ಏನು ಮಾಡ್ತದೆ ಅಂತ ಕೇಳಿದರೆ, ಭ್ರಾಂತ್ಯಾತ್ಮಕವಾಗಿ ತೋರುವ ಜಗತ್ತು ಇಲ್ಲ ಅಂತ ಇವನ ಅನುಭವಕ್ಕೆ ಬರುವಂತೆ ಉಪದೇಶ ಮಾಡ್ತದೆ. ಯಾವಾಗಿದು ಅನುಭವಕ್ಕೆ ಬಂತು, ಅವಾಗ ಸಹಜವಾಗಿ ತಾನೇ ತನ್ನಷ್ಟಕ್ಕೆ ಆತ್ಮನಾಗಿ ಇರುತ್ತಾನೆ. ಅಲ್ಲೇನೂ ಬೇರೆ ಕರ್ತವ್ಯನೇ ಇಲ್ಲ. ಆದರೆ ಇಲ್ಲಿ ಪೂರ್ವ ಪಕ್ಷಿಗಳಿಗೆ ಏನು ಭ್ರಾಂತಿ ಇದೆ, ಕರ್ಮವನ್ನು ಮಾಡದೆ ಹೋದರೆ ಏನೂ ಫಲ ಸಿಗೋದಿಲ್ಲ. ಜ್ಞಾನ ಅಂದರೆ ಬರೀ ತಿಳಿಯುವುದು, ಬರೀ ತಿಳಿಯುವುದರಿಂದ ಏನೂ ಆಗೋದಿಲ್ಲ ಅಂತ ಅವರಿಗೆ ಭ್ರಾಂತಿ ಇದೆ. ದ್ವೈತಿಗಳಿಗೆ ತಿಳಿಯುವುದರಿಂದ ಏನೂ ಆಗೋದಿಲ್ಲ, ಕರ್ಮ ಬೇಕೇ ಬೇಕು. ಲೋಕದ ಹಿತಕ್ಕಾಗಿ ಆದರೂ ಕರ್ಮ ಬೇಕು ಅಂತ ಹಿಂದೆ ಹೇಳಿದ, ಅದಕ್ಕೆ ಉತ್ತರ ಕೊಟ್ಟಾಗೈತಿ. ಮತ್ತೆ ಮತ್ತೆ ಕೇಳ್ತಾನವ ಕರ್ಮ ಬೇಕಂತ. ಇಲ್ಲಿ ಉತ್ತರ ಕೊಡ್ತಾರೆ, ಈ ಆತ್ಮನಿಂದಲೇ ಇವೆಲ್ಲ ಹುಟ್ಟಾವ. ಆತ್ಮನ ಭಾವ, ತನ್ನ ಭಾವವೇ, ತನ್ನ ಇರುವಿಕೆಯೇ. ಭಾವ ಅಂದರೆ ಇಲ್ಲಿ ಇರುವಿಕೆ. ಅಸತಃ ಭಾವ ನ ವಿದ್ಯತೆ, ಸತಃ ಅಭಾವ ನ ವಿದ್ಯತೆ. 2ನೇ ಅಧ್ಯಾಯ ಅದು ನೋಡ್ರಿ, ಶ್ಲೋಕ 14ನೇ ಶ್ಲೋಕ ನೋಡ್ರಿ. ನಾ ಸತೋ ವಿದ್ಯತೆ ಭಾವೋ ನಾ ಭಾವ ವಿದ್ಯತೆ ಸತಃ ಅನ್ನುವಲ್ಲಿ ಭಾವ ಪದಾರ್ಥಗಳು ಬಂದಾವೆ. ಅದನ್ನು ಇಲ್ಲಿ ನೆನಪು ಮಾಡ್ತಾ ಇದ್ದೇನೆ. ತನ್ನ ಭಾವವೇ, ತನ್ನ ಇರುವಿಕೆಯೇ. ಕರ್ಮ ಯಜ್ಞಯಾಗಾದಿ ಕರ್ಮಕಾಂಡ, ದೈವ ಉಪಾಸನಾ ಕಾಂಡ,
ಉಪಾಸನಾ ಕಾಂಡದಲ್ಲಿಯೂ ದ್ವೈತ ಇದೆ, ಕರ್ಮಕಾಂಡದಲ್ಲಿಯೂ ದ್ವೈತ ಇದೆ. ಬೋಧಾದಿ, ಆದಿ ಪದ್ಯದಿಂದ ಇಲ್ಲ, ಬೋಧ ಅಂತ ಅಷ್ಟ ಬರೀಲಿಲ್ಲ, ಆದಿ ಒಂದು ಪದ ಬರೆದ್ರು. ಬೋಧಾದಿ ಆದಿ ಪದ್ಯದಿಂದ ನಾವು ಇನ್ನುಳಿದ ಶಾಸ್ತ್ರಗಳನ್ನು ತಗೋಬೇಕು, ಪುರಾಣಾದಿಗಳನ್ನು ತಗೊಳ್ಬೇಕು. ಅವೆಲ್ಲವುಗಳನ್ನು ತೆಗೆದುಕೊಂಡಾಗ ಒಂದು ಕಡೆ ಆಗ್ತದೆ. ಇದೆಲ್ಲವೂ ಯಾರಿಂದ ಆಗೈತಿ ಅಂತ ಕೇಳಿದರೆ ತನ್ನ ಇರುವಿಕೆಯಿಂದಲೇ ಆಗಿದೆ. ಹಿಂದೆಲ್ಲ ಬಂದೈತಿ ಇದೊಂದಿಷ್ಟು, ತಾನುಳ್ಳೊಡೆ ತೋರುವ ಜಗವುಂಟು, ತಾನಿಲ್ಲದಿರೆ ತೋರುವ ಜಗತ್ತಿಲ್ಲ, ಇದೆಲ್ಲ ಹಿಂದೆ ಬಂದಾಗೈತಿ. ಈಗ ಮತ್ತೊಂದು ಸಲ ನೆನಪಿಗೆ ಅಷ್ಟೇ. ಹೀಗಾಗಿ ತನ್ನಿಂದಲೇ ಹುಟ್ಟಿರುವ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ, ಅವುಗಳಿಂದ ಆತ್ಮತ್ವದ ಸಿದ್ಧಿ ಆಗ್ತದೇನು ಅಂತ ಕೇಳಿದರೆ ಆಗೋದಿಲ್ಲ. ಆತ್ಮತ್ವದ ಸಿದ್ಧಿ ಸಹಜವಾಗಿ ಇರುವಂಥದ್ದು. ಅದಕ್ಕಾಗಿ ಇಲ್ಲಿ ತತ್ವಜ್ಞಾನಿಯಾದವನು ಕರ್ಮವನ್ನು ಮಾಡಬೇಕಾಗಿಲ್ಲ ಅನ್ನೋದು 100ಕ್ಕೆ 100 ಸಿದ್ಧ. ಮೇಲಿನ ಸೂತ್ರದಲ್ಲಿ, ಬೆಳಗಿನ ಸೂತ್ರದಲ್ಲಿ ಏನು ಹೇಳಿ ಆಯ್ತಂದ್ರೆ, ಶಿಷ್ಯನಿಗೆ ಕರ್ಮವನ್ನು ಉಪದೇಶ ಮಾಡೋದಿಲ್ಲ ಅಂತ ಹೇಳಿ ಆಯಿತು. ಯಾವ ಶಿಷ್ಯ ಅನ್ನೋದು ಬೆಳಗಿನ ಪ್ರವಚನದಲ್ಲಿ ವಿಸ್ತಾರವಾಗಿ ಬಂದಿದೆ. ಇನ್ನು ಶಿಷ್ಯನೇ ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರಿ ಅಲ್ಲ, ಯಾಕಂದ್ರೆ ಚಿತ್ತಶುದ್ಧಿಯಾಗಿದೆ. ಚಿತ್ತಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ. ಚಿತ್ತಶುದ್ಧಿ ಆಗಿದೆ. ಚಿತ್ತಶುದ್ಧಿ ಆದಮೇಲೆ ಅದನ್ನು ಕೈ ಬಿಡಬೇಕು. ಅದನ್ನು ಕೈ ಬಿಡ್ದಿದ್ರೆ ದೃಷ್ಟಾಂತ ಕೊಟ್ಟವ್ರೆ. ಅವನ ಬಾವ್ಯಾಗ ಬಿದ್ದಿದ್ದಂಥ ಅವಾಗ ಹಾಳು ಬಾವಿ ಅಂತ, ಅಲ್ಲಿ ಅವನ ಕೈಗೆ 2 ಬೇರು ಸಿಕ್ಕವು, 2 ಬೇರು ಹಿಡ್ಕೊಂಡು ತೂಗಾಡ್ತಿದ್ದ, ಅಥವಾ 1 ಬೇರು ಸಿಕ್ತು ಬೇರು ಹಿಡ್ಕೊಂಡು ತೂಗಾಡ್ತಿದ್ದ ಅಂತ ಅರ್ಥ ಮಾಡ್ರಿ. ಅವನು ಆಪ್ತ ಪುರುಷ ಬಂದ, ಇವ್ ಕೂಗಾಡ್ತಿದ್ದ, ನೋಡಿದ ಕೆಳಗೆ ಹಾಳು ಬಾವಿ, ಪಾಪ ಬಿದ್ದರೆ ಸಾಯ್ತತಿಲ್ಲ ಅಂತ ತಿಳ್ಕೊಂಡು ಒಂದು ಹಗ್ಗ ಬಿಟ್ಟ, ಮತ್ತೊಂದು ಹಗ್ಗ, ಇದನ್ನು ಹಿಡ್ಕೋ ಅದನ್ನು ಬಿಡು ಎಳಿತೇನಂದ. ಇಷ್ಟೊತ್ತಿನವರೆಗೆ ಅದು ನಾನು ಉಳಿಸೈತಿ, ಹೆಂಗೆ ಬಿಡಲಿ ಅಂದಂತವ. ಹೆಂಗೆ ಬಿಡಲಿ ಅದನ್ನು? ಇಷ್ಟೊತ್ತಿನವರೆಗೆ ನಾನು ಉಳಿಸೈತಿ, ಬಿಡ್ದಿರ ಹಂಗಾರೆ ಬಿಡಪ್ಪ, ನಾ ಹೊಕ್ಕೇನಂದ. ಮ್ಯಾಲ ಅವ್ನು ಬರಬೇಕಾದ್ರೆ ಮೊದಲು ಏನು ಬೇರು ಕೈಯಾಗ ಸಿಕ್ಕಿತ್ತು ಅದನ್ನು ಬಿಡಬೇಕು, ಇದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು, ಮ್ಯಾಲೆ ಎಳಿತಾನೆ. ದೃಷ್ಟಾಂತ ಮಾಡಿದ್ದಾರೆ ಇವನ್ನ. ಯಾಕಂತ ಕೇಳಿದ್ರೆ ಮೊದಲು ಹಿಡ್ಕೊಂಡು ಬೇರ ಕರ್ಮ, ಈಗ ಅವ್ನು ಹಗ್ಗ ಬಿಟ್ಟಿದ್ದಾನಲ್ಲ ಇದು ಜ್ಞಾನ. ಜ್ಞಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮ್ಯಾಲೆ ಬರ್ತಾನೆ, ಅಂದರೆ ಮುಕ್ತ ಆಗ್ತಾನಂತ ಅದರ ಅಭಿಪ್ರಾಯ. ಮತ್ತು ನಾ ಕರ್ಮ ಹೆಂಗೆ ಬಿಡಲಿ ಅಂತಂದ್ರೆ ಹಂಗಾರೆ ಅಲ್ಲೇ ಇರು ಅಂತಾನಿಷ್ಟೇ. ಅವೆರಡೂ ಒಂದಕ್ಕೊಂದು ಕೂಡುವಂಥದ್ದಲ್ಲ. ಬಿಡಬೇಕು. ಯಾವಾಗ ಬಿಡಬೇಕು? ಚಿತ್ತಶುದ್ಧಿ ಆದಾಗಲೇ ಬಿಡಬೇಕು ಅನ್ನೋದು ಶಾಸ್ತ್ರದ ನಿಯಮ ಇದೆ. ಹೀಗಿರುವಾಗ ಜ್ಞಾನೋತ್ತರ ಕಾಲದಲ್ಲಿ ಕರ್ಮ ಮಾಡೋದು ಎಂದಾದರೂ ಹೊಂದಾಣಿಕೆ ಆಗ್ತದೆ ಏನಂದ್ರೆ ಗುರುಗಳಿಗೆ ಹೊಂದಾಣಿಕೆ ಆಗೋದಿಲ್ಲ. ಚಿತ್ತಶುದ್ಧಿಯಾದ ಶಿಷ್ಯನಿಗೇ ಬಿಡುವಂತ ಹೇಳಿದ್ದಾರೆ ಗುರುಗಳು. ಒಂದು ವೇಳೆ ಚಿತ್ತಶುದ್ಧಿಯಾದ ಶಿಷ್ಯನಿಗೆ ಕರ್ಮವನ್ನು ಹೇಳಿದರೆ ಇವನು ಯಮಕಿಂಕರನು ಆಗುತ್ತಾನಲ್ಲದೆ ಬಾಧಕರನು ಆಗುತ್ತಾನೆ ಅಲ್ಲದೆ ಯಥಾರ್ಥವಾದ ಗುರು ಆಗಲಾರ ಅಂತ ಬೆಳಗಿನ ಸೂತ್ರದ ವಿಚಾರದಲ್ಲಿ ಸಾಗಿ ಬಂದಿದೆ. ಈಗ ಮತ್ತು ಕರ್ಮನ ಮಾಡಲೇಬೇಕು ಅಂತ ಹೇಳಿದ್ನಲ್ಲ, ಜಿಜೀವಿಷೇಚ್ಛತಂ ಸಮಾಹ ಕುರುವನ್ನೇವೇಹ ಕರ್ಮಾಣಿ. ಕರ್ಮಗಳನ್ನು ಮಾಡುತ್ತಲೇ ಬದುಕಬೇಕು ಅನ್ನುವ ಛಲಕ್ಕೆ ಬಿದ್ದಂಥವನ ಮಾತನ್ನು ಖಂಡಿಸುವುದಕ್ಕಾಗಿ ಈ ಸೂತ್ರ ಆರಂಭ ಆಗೈತೆ. ತನ್ನ ಭಾವವೇ ಕರ್ಮ, ತನ್ನ ಭಾವವೇ ದೈವ, ತನ್ನ ಭಾವವೇ ಬೋಧಾದಿ ಬೀಜ. ಇವೆಲ್ಲವುಗಳಿಗೂ ಕಾರಣ ತನ್ನ ಇರುವಿಕೆಯೇ ಕಾರಣ. ಆದ್ದರಿಂದ ಬೀಜಂ ನಿಜವೂ ಏನೇ ಇದು ಯಥಾರ್ಥ. ಯಥಾರ್ಥ ಅಂದರೆ ಅನುಭವಕ್ಕೂ ಸಮೀಪ ಶಾಸ್ತ್ರ ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ನೋಡಿದಾಗಲೂ ಇದು ನಿಮ್ಗೆ ಗೊತ್ತಾಗ್ತದೆ. ಪರಮಾತ್ಮನಿಂದಲೇ ಇದೆಲ್ಲ ಹುಟ್ಟಿದೆ ಅಂತ. ನಿಜವೇನೇ? ತಾನೇ ಪರಮಾತ್ಮನು, ನೀನೇ ಪರಮಾತ್ಮ, ಆತ್ಮನೇ ಪರಮಾತ್ಮ. ಯಾರು ಗುರುಗಳಿದ್ದಾರೆಯೋ ಅವರಂತೂ ಪರಮಾತ್ಮರೇ. ಶಿಷ್ಯನೂ ಕೂಡ ಪರಮಾತ್ಮನೂ ಆಗುವಂತಹ ಯೋಗ್ಯತೆ ಉಳ್ಳವನೇ. ಅವನಿಗೆ ಕರ್ಮದ ಅವಶ್ಯಕತೆ ಇಲ್ಲ, ಕೇವಲ ಅಜ್ಞಾನದ ನಿವೃತ್ತಿ ಆಗಬೇಕಾಗೈತಿ, ಮತ್ತೇನಿಲ್ಲ. ಅಜ್ಞಾನದ ನಿವೃತ್ತಿ ತಿಳುವಳಿಕೆಯಿಂದ ಆಗ್ತದಲ್ಲದೆ ಕರ್ಮದಿಂದ ಆಗೋದಿಲ್ಲ. ಯಾಕೆ? ಕರ್ಮಕ್ಕೂ ಅಜ್ಞಾನಕ್ಕೂ ವಿರೋಧಿಲ್ಲ. ಕರ್ಮಕ್ಕೂ ಅಜ್ಞಾನಕ್ಕೂ ವಿರೋಧಿಲ್ಲ. ಅಜ್ಞಾನ ಇದ್ದಾಗಲೇ ಕರ್ಮದಲ್ಲಿ ಪ್ರವೃತ್ತಿ, ಅಜ್ಞಾನ ಇಲ್ಲ ಅಂದರೆ ಕರ್ಮದಲ್ಲಿ ಪ್ರವೃತ್ತಿಯೂ ಕೂಡ ಇಲ್ಲ. ಅಜ್ಞಾನ ಅಂದ್ರೇನು? ಶರೀರವೇ ನಾನು ಅನ್ನುವುದು ಅಜ್ಞಾನ. ಶರೀರ ನಾನು ಅಲ್ಲ ಅಂದಮೇಲೆ ಕರ್ಮದಲ್ಲಿ ಪ್ರವೃತ್ತಿಯೂ ಆಗ್ತಾನೇನ? ಆಗೋದಿಲ್ಲ. ಮತ್ತು ಕರ್ಮ ನಡೀತದಲ್ಲ ಅಂತ ಕೇಳಿದರೆ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್ ಬ್ರಹ್ಮಣ್ಯಾದಾಯ ಕರ್ಮಾಣಿ ತಥೋನ ವಿಜುಗುಪ್ಸತೆ ಅಂತ ಒಂದು ಮಾತನ್ನ ಹಾಕ್ತೇನೆ ಇಲ್ಲಿ. ಇಂದ್ರಿಯಗಳ ವ್ಯವಹಾರ ಮಾಡ್ತಾವೆ, ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಳ್ತಾನೆ ತತ್ವಜ್ಞಾನಿ. ಕರ್ಮ ನಡೆದತ್ತೆ ಅಲ್ಲಿ ಲೋಕದವರ ದೃಷ್ಟಿಯಲ್ಲಿ,
ಆದರೆ ಅವನ ದೃಷ್ಟಿಯಲ್ಲಿ ಅಲ್ಲಿ ಕರ್ಮಗಳು ಇಲ್ಲ. ಇಂಥ ಮಹಾನುಭಾವ ಕರ್ಮ ಮಾಡೋದಿಲ್ಲ. ಇನ್ನು ಶಿಷ್ಯನು ಅಂತ ಹೇಳಿದ್ನಲ್ಲ, ಶಿಷ್ಯನ ಸ್ವರೂಪಕ್ಕೂ ನನ್ನ ಸ್ವರೂಪಕ್ಕೂ ಏನೇನು ಭೇದವಿಲ್ಲವೆಂದು ತಿಳಿದುಕೊಂಡು ಉಪದೇಶ ಮಾಡುವುದು ಗುರುವಿನ ಕರ್ತವ್ಯ. ಮತ್ತೇನು ಮಾಡ್ತಾರೆ ಇವರು? ಅಜ್ಞಾನವನ್ನು ನಿವಾರಣೆ ಮಾಡೋದಷ್ಟೇ ಇವರ ಕೆಲಸ. ಅಜ್ಞಾನ ಅನ್ನೋದು ಇಲ್ಲವೇ ಇಲ್ಲ, ಇಲ್ಲದೇ ಇದ್ದದ್ದನ್ನು ಇದೆ ಎಂದು ತಪ್ಪು ತಿಳಿದುಕೊಂಡಿದ್ದೀಯಾ ಅಂತ ಅದನ್ನಷ್ಟೇ ನಿವಾರಣೆ ಮಾಡುವುದು. ಅದಕ್ಕಾಗಿ ಇಲ್ಲಿ ಕರ್ಮಕಾಂಡ, ಉಪಾಸನಾ ಕಾಂಡ ಹಾಗೂ ಜ್ಞಾನಕಾಂಡ ಇವು ಉಪನಿಷತ್ತು, ವೇದ ಅಂತ ಕರೀತಾರೆ. ಇದು ಪರಮಾತ್ಮನ ಆಜ್ಞೆಯ ಮೇರೆಗೆ ಆದದ್ದಂತ ಆದರೂ ಕೂಡ ತತ್ವಜ್ಞಾನಿಯಾದವನು ಕರ್ಮವನ್ನು ಮಾಡಲೇಬೇಕು. ಅಂದ್ರೆ ಅವನೇ ಪರಮಾತ್ಮ ಆಗಿದ್ದಾನ, ಅವನ ಕರ್ಮ ಮಾಡ್ತಾನಂತ ಉತ್ತರ ಸೂತ್ರದಲ್ಲಿ. ಮುಂದೆ ಹೋಗೋಣ. ಕರ್ಮದಿಂದ ಅಖಿಲ ಸಂಸ್ಕೃತಿ ದುಃಖವು ಅಹುದಾಗಿ ಕರ್ಮವೇ ಬಂಧವು ಅಂತದರಿಂದ ನಿರ್ಮಲ ಮೋಕ್ಷವಾಗದು ನಿಜವಿದು ತೋರ ಸೋರ್ಮುಡಿಯಲೇ ಕೇಳು ಪರಮಾರ್ಥ. ಕರ್ಮದಿಂದ ಪದಚ್ಛೇದ ಮಾಡ್ತೇನೆ ನೋಡ್ರಿ. ಅಖಿಲ ಸಂಸ್ಕೃತಿ ದುಃಖವು ಅಹುದು ಆಗಿ ಕರ್ಮವೇ ಬಂಧವು ಅಂತೂ ಅಂಥದ್ದರಿಂದ ನಿರ್ಮಲ ಮೋಕ್ಷವು ಆಗದು. ನಿರ್ಮಲ ಮೋಕ್ಷವು ಆಗೋದು. ಇದು ಮತ್ತೊಂದು ವಿಶೇಷಣ ಹಾಕಿರಿಲ್ಲ, ನಿರ್ಮಲ ಮೋಕ್ಷವು ಆಗೋದು. ನೋಡೋಣ ಪ್ರವಚನ ಮಾಡುವಾಗ. ನಿಜವು ಇದು ಯಥಾರ್ಥ. ತೋರ ಸೋರ್ಮುಡಿಯಲೇ ಕೇಳು. ಅದು ಸಂಬೋಧನಾ ಪ್ರಥಮ ಅಂತೂ ಇದ್ದೇ ಇದೆ. ಪರಮಾರ್ಥ ಇದು ಯಥಾರ್ಥವಾದದ್ದು ಅಂತ. ಏನಪ್ಪ ಇದ್ರ ಮೇಲೆ ಚರ್ಚೆ ಅಂತ ಕೇಳಿದ್ರೆ ನೋಡ್ರಿ, ಈ ಶರೀರ ಯಾಕೆ ಬಂದಿದೆ? ಕರ್ಮಾಧೀನಂ ಜಗತ್ ಸರ್ವ. ನಮ್ಮ ಅನಂತ ಜನ್ಮದ ಕರ್ಮಗಳನ್ನು ಪಾಠ ಮಾಡಿದ್ದೇವೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಎರಡು ಭಾಗ. ಆಗಾಮಿ ಕರ್ಮ ಅನ್ನೋದು ಮುಂದೆ, ಈ ಶರೀರ ಬಂದ ಮೇಲೆ ಅದು ಮುಂದಿನ ಸುದ್ದಿ. ತತ್ವಜ್ಞಾನೋತ್ತರ ಕಾಲದಲ್ಲಿ ಏನು ಶರೀರದಿಂದ ಕರ್ಮ ನಡೀತದೆ ಅದು ಆಗಾಮಿ ಕರ್ಮ. ಶರೀರ ಇಂದ್ರಿಯಾದಿಗಳು ಆತ್ಮನ ಸನ್ನಿಧಾನದಲ್ಲಿ ತಮ್ಮ ಕೆಲಸ ತಾವು ಮಾಡ್ತಿರ್ತಾವೆ, ಅದು ಆಗಾಮಿ ಕರ್ಮ ಅಂತ ಕರಿತೇವೆ. ಸಂಚಿತ ಕರ್ಮದಲ್ಲಿ ಏನಾಗೈತೆ ಅಂದ್ರೆ ಭಾಳ ದೊಡ್ಡ ರಾಶಿ ಇದೆ. ಕರ್ಮವನ್ನು ಎಲ್ಲಿ ಒಪ್ಪಿದ್ದೇವೆ, ಏನು ಒಪ್ಪಿದ್ದೇವೆ ಎಲ್ಲ ಕೇಳಿದ್ದೇವೆ, ಎಲ್ಲ ತಿಳ್ಕೊಂಡಿದ್ದೀರಿ. ಪುಣ್ಯ ಪಾಪ ಕರ್ಮಗಳನ್ನು ಒಪ್ಪಿದ್ದು ಎಲ್ಲಿ ಅಂದರೆ ಮಾನವ ಜನ್ಮದಲ್ಲಿ ಮಾತ್ರ. ಮಾನವೇತರ ಜನ್ಮದಲ್ಲಿ ಪುಣ್ಯವನ್ನು ಮಾಡುವ ಅಧಿಕಾರವಿಲ್ಲ, ಅಲ್ಲಿ ಪಾಪವನ್ನು ಮಾಡುವ ಅಧಿಕಾರವೂ ಇಲ್ಲ. ಪುಣ್ಯ ಪಾಪ ಎರಡೂ ಇಲ್ಲ ಇಲ್ಲಿ. ಉದಾಹರಣೆಗೆ ಒಂದು ಕ್ರೂರ ಪ್ರಾಣಿ ಇದೆ, ಇನ್ನೊಂದು ಪ್ರಾಣಿಯನ್ನು ತಿಂದೇ ಬದುಕುತ್ತದೆ. ಸಿಂಹ ಮಾಂಸಾಹಾರಿ, ಹುಲಿ ಮಾಂಸಾಹಾರಿ, ಮತ್ತು ಇನ್ನೊಂದು ಪ್ರಾಣಿ ತಿಂದು ಬದುಕ್ತದೆ ಅಂದ್ರೆ ಅಲ್ಲಿ ಪಾಪ ತಯಾರಾಗ್ತದೆ ಅಂತ ಒಪ್ಪಿಕೊಂಡ್ರೆ ಎಂದೆಂದೂ ಅದಕ್ಕೆ ಬಿಡುಗಡೆಯೇ ಇಲ್ಲ. ಯಾವುದಕ್ಕೆ? ಕ್ರೂರ ಪ್ರಾಣಿಗೆ. ಒಂದು ಹುಲಿ ಅಂತ ದೃಷ್ಟಾಂತ ಕೊಟ್ಟಾಗಿದೆ. ಎಂದೆಂದೂ ಅದಕ್ಕೆ ಬಿಡುಗಡೆ ಇಲ್ಲ. ಮತ್ತು ಪಾಪ ಹಾಕೋದು, ಮತ್ತು ಹುಟ್ಟೋದು, ಸಾಯೋದು, ಮತ್ತು ಅದೇ ಕೆಳಗಿನ ಜನ್ಮದಲ್ಲೇ ಹುಟ್ಟೋದು, ಅದು ಮ್ಯಾಲಕ್ಕೆ ಬರುವ ಹಾಗೆ ಇಲ್ಲ ಅಂತ ಆಗ್ತದೆ. ಮತ್ತೇನು ಅರ್ಥ ಮಾಡಿದ್ದಾರೆ ಶಾಸ್ತ್ರಕಾರರು ಅಂದರೆ ಅಲ್ಲಿ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಬಂದಿರುವ ಜನ್ಮಗಳು ಭಾಳ ಇದಾವೆ. ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಬರ್ದಾರಲ್ಲ, ನಿಜಗೊಂಡ್ರು ಗೊತ್ತಿದೆ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗವಾಗಿ, ಮೇಲ ಪಶುವಾಗಿ ಬಹುಬಾಧೆಗೆ ಅಲಸಿ ನಿದ್ರೆ ಬಾರದಿದ್ದೆನ್ನ. ಪಾಪಾನುಗುಣದಿಂದ ಅಂತ ಬರ್ತಾರೆ ಅಲ್ಲಿ, ಪುಣ್ಯಾನುಗುಣದಿಂದ ಅಂತ ಬರೆದಿಲ್ಲ. ನಾವು ಜ್ಞಾನ ಕಾಂಡದಾಗ ಬಂದಾಗ ಪುಣ್ಯವನ್ನು ಪಾಪ ಅಂತ ಕರೆಯವರು. ಯಾಕೆ? ಅದು ಜನ್ಮವನ್ನು ಕೊಡುವುದಕ್ಕೆ ಕಾರಣವಾಗುವುದರಿಂದ ಅದು ಪಾಪ ಅಂತ ಕರೆಯವರು ನಾವು. ಆದರೂ ಸಹಜವಾಗಿ ಈಗ ಹುಲಿ ಮೊದಲಾದವುಗಳನ್ನು ನಾವು ತೆಗೆದುಕೊಂಡಾಗ ಅವುಗಳಿಗೆ ಬಿಡುಗಡೆಯೇ ಇಲ್ಲ, ಅಲ್ಲೇ ಹುಟ್ಟೋದು ಅಲ್ಲೇ ಸಾಯೋದು ಆಯ್ತಲ್ಲ ಅವು ಅಂತ ಅರ್ಥ ಮಾಡಬೇಕಾಗ್ತದೆ. ಪ್ರಾಯಶ್ಚಿತ್ತಕ್ಕಾಗಿ ಬಂದಿರುವ ಜನ್ಮಗಳವು. ಏನೇನು ಆಗಿ ಹುಟ್ಟು ಪಾಪ ಎಲ್ಲ ಸವಿದು ಈ ಜನ್ಮವನ್ನು ಕೊಡುವುದಕ್ಕೆ ಅಂದರೆ ಮಾನವ ಜನ್ಮವನ್ನು ಕೊಡುವುದಕ್ಕೆ ಬೇಕಾಗಿರುವಷ್ಟು ಪುಣ್ಯ, ಬೇಕಾಗಿರುವಷ್ಟು ಪಾಪ ಫಲವನ್ನು ಕೊಡುವುದಕ್ಕೆ ಉನ್ಮುಖವಾದಾಗ ಈ ಶರೀರ ಬಂದಿದೆ, ಮಾನವ ಶರೀರ.
ಅಂತೆಯೇ ಅವ ರಾಜ ಇರಲಿ ರಂಕಾರ ಇರಲಿ ಎಲ್ಲರಿಗೂ ಸುಖ ದುಃಖ ಇದೆ. ಅವರವರ ಲೆಕ್ಕದಲ್ಲಿ ಸುಖ ದುಃಖ ಎರಡೂ ಇದೆ, ಶರೀರ ಇದೆ ಅಂದಮೇಲೆ. ಇದು ಯಾವುದರಿಂದ ಬಂತು ಹಾಗಾದರೆ? ಕರ್ಮದಿಂದ ಬಂತು, ಪ್ರಾರಬ್ಧ ಕರ್ಮದಿಂದ ಬಂತು. ಕರ್ಮ ಅಂದ್ರೆ ಅದೇ ಪ್ರಾರಬ್ಧ ಕರ್ಮ ಅಂತ ಬರೋಕ್ಕೆ ಕಾರಣ ಅದು ಪ್ರಾರಬ್ಧ ಕರ್ಮ. ಆ ಕರ್ಮದಿಂದ ಬಂದ ಶರೀರ ಬಿಟ್ಟು ಹೋಗಬೇಕಾದ್ರೆ ಕರ್ಮವೆಂಬುವ ಸಾಧನದಿಂದಲೇ ಬಿಟ್ಟು ಹೋಗುತ್ತದೆ ಅಂದರೆ ಅಪಹಾಸ್ಯವಾಗುತ್ತದೆ. ಅದಕ್ಕೆ ದೃಷ್ಟಾಂತ ಕೊಟ್ಟಾರೆ. ಬೆಂಕಿ ಬಿದ್ದು ಗಾಯ ಆಯ್ತಂತ, ಅದಕ್ಕೆ ಇನ್ನಷ್ಟು ಬೆಂಕಿ ಹಾಕಿ ಕಟ್ಟು, ಗಾಯ ಹೋಗ್ತೈತೆ ಅಂದಂತೆ ಅವನು. ಹೆಚ್ಚಾದೀತಲ್ಲದೆ ನೋವು ಹೋಗ್ತದೇನೆ. ಹಾಗೆ ಕರ್ಮದಿಂದಲೇ ಸಂಸಾರದ ದುಃಖ ಬಂದಿದೆ, ಕರ್ಮದಿಂದಲೇ ಬಿಡುಗಡೆ ಆಗ್ತದಂತ. ಕರ್ಮದಿಂದಲೇ ಜನ್ಮ ಬಂದಿದೆ, ಕರ್ಮದಿಂದಲೇ ಈ ಜನ್ಮದ ಬಿಡುಗಡೆ ಆಗ್ತದೆ ಅಂತ ಹೇಳಿದರೆ ಅಪಹಾಸ್ಯಕ್ಕೆ ಕಾರಣವಾಗುತ್ತದೆ. ಆದುದರಿಂದ ಕರ್ಮವು ಮೋಕ್ಷಕ್ಕೆ ಎಂದೆಂದೂ ಸಾಧನ ಆಗುವುದಿಲ್ಲ. ಚಿತ್ತಶುದ್ಧಿಗೆ ಸಾಧನ ಅಷ್ಟೇ, ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಚಿತ್ತಶುದ್ಧಿಗೆ ಕಾರಣ ಅನ್ನುವುದನ್ನು ಒಪ್ಪಬೇಕಾಗುತ್ತದೆ. ಕರ್ಮದಿಂದ ಅಖಿಲ ಸಂಸ್ಕೃತಿ, ನನಗೆ ಬೇಕು ಅನ್ನುವ ಭಾವದಿಂದ ಮಾಡುವ ಕರ್ಮ ಏನಿದೆ ಅದರಿಂದ ಅಖಿಲ ಸಂಸಾರ. ನನಗೆ ಬೇಕು, ಪರಮಾತ್ಮನಿಗೆ ಇದು ಸಲ್ಲುವುದು, ನನಗೆ ಏನೂ ಬೇಕಾಗಿಲ್ಲ ಎಂಬುವ ಭಾವನೆಯಿಂದ ಮಾಡಿದರೆ ಅದು ನಿಷ್ಕಾಮ ಕರ್ಮ ಆಗ್ತದೆ, ಚಿತ್ತಶುದ್ಧಿಗೆ ಕಾರಣ ಆಗ್ತದೆ. ಕರ್ಮದಿಂದ ಅಖಿಲ ಸಂಸ್ಕೃತಿ ಅಖಿಲ ಸಂಸಾರದ ದುಃಖವು ಅಹುದಾಗಿ, ಜನ್ಮ ದುಃಖ, ಜಾಯ ದುಃಖ, ಜರ ದುಃಖ, ಒಂದು ಎರಡು ದುಃಖಗಳು ಎಷ್ಟು ಇದಾವು ಅಂತ ಕೇಳಿದರೆ 100,000 ಕೋಟಿ ಉಂಟು ಶಂಕರ. ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನ್ನು ಅನ್ನುವ ಪದ್ಯದಲ್ಲಿ ಕೊನೆಗೆ 100,000 ಕೋಟಿ ಉಂಟು ಶಂಕರ ಅಂತ ಬರ್ತಾರೆ. ದುಃಖ ನಮಗೇನಾಗೈತೆ ರೀ? ದುಃಖವನ್ನೇ ಸುಖ ಎಂದು ಒಪ್ಪಿಕೊಂಡಿದ್ದೇವೆ. ಏನು ಒಪ್ಪಿಕೊಂಡಿದ್ದೀವಿ? ದುಃಖವನ್ನೇ ಸುಖವು ಎಂದು ಒಪ್ಪಿಕೊಂಡು ಅದರಾಗ ಮುಳುಗಿದ್ದೀವಿ, ಮತ್ತೇನಿಲ್ಲ. ಆದರೆ ತತ್ವವೇತ್ತರಿಗೆ ದುಃಖಮಯವಾಗಿ ಕಾಣುತ್ತದೆ ಪ್ರಪಂಚ. ಉತ್ತಮ ಸಾಧಕರಿಗೂ ದುಃಖಮಯವಾಗಿ ಕಂಡಾಗಲೇ ಹೊರಗೆ ಬಂದಾರೆ, ಇಲ್ಲದ್ರೆ ಹೊರಗೆ ಬರ್ತಿರಲಿಲ್ಲ. ದುಃಖವು ಅಹುದಾಗಿ, ಕರ್ಮವೇ ಬಂಧ. ಬಂಧನ ಅಂದ್ರೇನು? ಕರ್ಮವೇ ನಮ್ಮನ್ನು ಕಟ್ಟಿ ಹಾಕಿದೆ, ಕರ್ಮವೇ ಬಂಧ. ನಾವು ಮಾಡಿದ ಕರ್ಮಕ್ಕೆ ನಾವು ಕಟ್ಟು ಬಿದ್ದಿದ್ದೇವೆ. ಏನೋ ಅದು ಗಾದಿ ಮಾತಿದೆ, ಮಾಡಿದ್ದುಣ್ಣು ಮಹಾರಾಯ, ಮಾಡಿದ್ದುಣ್ಣು ಮಹಾರಾಯ. ಮನ್ಯಾಗ ಮಾಡಿದ್ದು ಅಲ್ಲ, ನೀ ಹಿಂದೆ ಏನು ಮಾಡಿದಿ ಅದನ್ನು ಉಂಡಿಂದ ಅಂತ ಅದರ ಅರ್ಥ. ಹಿಂದೆ ಪಾಪ ಮಾಡಿದರೆ ದುಃಖ ಊಟ ಮಾಡು, ಪುಣ್ಯ ಮಾಡಿದರೆ ಸುಖ ಊಟ ಮಾಡು. ಕಟ್ಟಿಕೊಂಡು ಬಂದು ಬುತ್ತಿ ಅದ ನೀ ಹಿಂದಿನ ಜನ್ಮದಾಗ. ಕರ್ಮವೇ ಬಂಧ ಅಂದ್ರೇನು? ನಾವು ಸ್ವಾರ್ಥ ಬುದ್ಧಿಯಿಂದ ಮಾಡಿದ ಕರ್ಮವೇ ನಮ್ಮ ಬಂಧನಕ್ಕೆ ಕಾರಣ. ಬಂಧವು ಅಂತೂ ಅದರಿಂದ ನಿರ್ಮಲ ಮೋಕ್ಷವು ಆಗದು. ಅದರಿಂದ ನಿರ್ಮಲ ಮೋಕ್ಷ ಅಂತ ಬರೆದ್ರಿ ಇಲ್ಲಿ, ನಿರ್ಮಲ ಮೋಕ್ಷ ಅಂತ. ಸಾಲೋಕ್ಯ, ಸಾರೋಪ್ಯ, ಸಾಯುಜ್ಯ, ಏನೇನೋ 4 ಮೋಕ್ಷ ಹೇಳ್ತಾರೆ ಸತ್ತ ಮೇಲೆ. ಅವೆಲ್ಲ ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಇನ್ನೊಂದೇನು? ಅವು 4 ಹೇಳ್ತಾರೆ ಅವರು. ಯಾವಾಗ? ಸತ್ತ ಮೇಲೆ ಹೇಳ್ತಾರೆ ಮೋಕ್ಷವನ್ನು. ಸತ್ತ ಮೇಲೆ ಮೋಕ್ಷ ಆಗೈತೋ ಇಲ್ಲೋ ಯಾವ ಗೊತ್ತು. ಅದಕ್ಕೆ ಉಪನಿಷತ್ತು ಅಂತದ, ಈಗ ಇದ್ದಾಗ ತಿಳ್ಕೊಂಡ್ರೆ ಮೋಕ್ಷ, ಗೆಲ್ದಿದ್ರೆ ಇಲ್ಲ ಅಂತ ಉಪನಿಷತ್ತು ಅಂತದ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಅವು 4 ಕರ್ಮಗಳು. ಇವಕ್ಕೆ ಆ 4 ಕರ್ಮದಿಂದ ಉಂಟಾಗುವಂಥ ಮೋಕ್ಷಗಳು, ಅವುಗಳು ನಿಜವಾದ ಮೋಕ್ಷಗಳು ಅಲ್ಲ ಅಂತ ತಿಳಿಸುವುದಕ್ಕಾಗಿ ಈ ಮೋಕ್ಷ ಅನ್ನುವ ಶಬ್ದಕ್ಕೆ ನಿರ್ಮಲ ಅಂತ ವಿಶೇಷಣ ಕೊಟ್ಟಾರೆ. ನಿರ್ಮಲ ಮೋಕ್ಷವು ಆಗದು. ನಿರ್ಮಲ ಮೋಕ್ಷ ಅಂದರೆ ಯಾವುದು ತಿಳಿಸುವುದಕ್ಕಾಗಿ ಹೇಳಿದ ಮಾತು ಏನದ? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ತಿಳಿಸುವುದಕ್ಕಾಗಿ ಹೇಳಿದ್ದು. ಅಲ್ಲಿ ನಿವೃತ್ತಿಯೂ ಇಲ್ಲ, ಪ್ರಾಪ್ತಿಯೂ ಇಲ್ಲ. ಪರಿಹೃತಸ್ಯ ಪರಿಹಾರ ಪ್ರಾಪ್ತಸ್ಯ ಪ್ರಾಪ್ತಿ ಬರ್ಕೊಂಡು ಬಂದಾರ. ಸಂಸಾರ ಮೊದಲೇ ಇಲ್ಲಿ ಮಗ, ಸಂಸಾರ ಮೊದಲೇ ಇಲ್ಲ. ಐತೆ ಅಂತ ಭ್ರಾಂತಿ ಆಗಿತ್ತು, ಅದು ಹೋಯ್ತು ಅಷ್ಟೇ. ಈಗ ಮೊದಲ ಇವ ಆನಂದ ಸ್ವರೂಪ, ಹೊಸ ಆನಂದವು ಪ್ರಾಪ್ತ ಆಗಿಲ್ಲ.
ಮತ್ತು ಅವನು ಯಾಕೆ ಬರ್ಕೊಂಬಂದ್ರಿ? ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ಯಾಕೆ ಬರ್ಕೊಂಡು ಬಂದರು? ಅದು ಕೇಳಿರೋ ಮುಮುಕ್ಷುಗಳಿಗೆ ಅಭಿರುಚಿ ಉಂಟಾಗಲಿ ಅಂತ ಬರ್ಕೊಂಡು ಬಂದರು. ಯಥಾರ್ಥವಾಗಿ ಶಾಸ್ತ್ರ ಹೇಳೋದಾದ್ರೆ ಪ್ರಾಪ್ತಸ್ಯ ಪ್ರಾಪ್ತಿ ಪರಿವೃತಸ್ಯ ಪರಿಹಾರ. ಪ್ರಾಪ್ತಸ್ಯ ಪ್ರಾಪ್ತಿ ಆತ್ಮತತ್ವ ಅಪ್ರಾಪ್ತ ಪ್ರಾಪ್ತ ಇವನು ಸ್ವರೂಪವೇ ಇದೆ. ಅದರ ಪ್ರಾಪ್ತಿ ಅಂತ ಮತ್ತೆ ಯಾಕೆ ಹೇಳಬೇಕು? ಮೊದಲೇ ಇದ್ದದ್ದೆ. ಆದ್ರೆ ನಾ ಅಲ್ಲ ಅಂದಂಗಾಗಿತ್ತು, ಅದೇ ಆತ್ಮ ನಾನು ಅಂದಂಗೆ ಈಗಾಯಿತು. ಪ್ರಾಪ್ತಸ್ಯ ಪ್ರಾಪ್ತಿ ಪರಿವೃತಸ್ಯ ಪರಿಹಾರ. ಸಂಸಾರ ಮೊದಲೇ ಇಲ್ಲಿ ಸಂಸಾರ ಇರೋದು ಯಾರಿಗ್ರಿ? ಸೂಕ್ಷ್ಮ ಶರೀರಕ್ಕೆ. ಸಂಸಾರ ಇರೋದು ಮನಸ್ಸಿಗೆ. ನಿಮ್ಮ ಭಾಷೆಯಲ್ಲಿ ಮಾತಾಡೋಣ ಮನಸ್ಸಿಗೆ. ಸೂಕ್ಷ್ಮ ಶರೀರ ಅಂದ್ರೆ ಮತ್ತೆ ಅದು 17 ತತ್ವ 19 ತತ್ವ ಅನ್ನೋದು ಅರ್ಥ ಇದೆ ಅಲ್ಲಿ. ನಿಮ್ಮೆಲ್ಲರ ಮನಸ್ಸಿಗೆ ಸಂಸಾರ ಇರೋದು. ಇಡೀ ಲೋಕದ ವ್ಯವಹಾರ ಎಲ್ಲ ಮನಸ್ಸಿಗೆ. ಬಂಧಾಯ ವಿಷಯ ಆಸಕ್ತಂ ಮುಕ್ತಿ ನಿರ್ವಿಷಯಂ ಮನಃ ಅಥವಾ ಸ್ಮೃತಃ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸಿಗೆ ಎಲ್ಲ ಸಂಸಾರ ಇರೋದು. ಭಾಳ ಇದಾಗ ಕಿವಿಗೆ ನೋವು ಆಗೈತೋ ಏನು ಮನಸ್ಸಿಗೆ ನೋವು ಆಗೈತೋ? ಯಾವನೋ ಒಬ್ಬ ಭಾಳ ಬೈದಂದು ಇಟ್ಕೊಳ್ಳೋನು. ಆ ಶಬ್ದ ಕಿವಿಯಿಂದ ಕೇಳ್ತಾವೆ. ಕಿವಿಗೆ ಏನರ ನೋವು ಆಗೈತಿದ್ದಾನೆ, ಮತ್ತು ಯಾರಿಗೆ ನೋವು ಆಗೈತಿ? ಮನಸ್ಸಿಗೆ ನೋವಾಗಿ. ಸಕಲ ಶಾಸ್ತ್ರ ಮನಸ್ಸಿಗೆ, ಸಕಲ ವ್ಯವಹಾರ ಮನಸ್ಸಿಗೆ. ಅದು ಲೌಕಿಕ ಆಗಲಿ ವೈದಿಕ ಆಗಲಿ ಮನಸ್ಸಿಗೆ ಇಲ್ಲಿದೆ. ಮತ್ತು ಇವೇ ಯಾಕೆ ಸಂಸಾರಿ ಆಗ್ತಾನೋ? ಇವಾಗ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಇವ್ಯಾಕೆ ಸಂಸಾರಿ ಆಗ್ತಾನೋ? ಮನಸ್ಸ ತಾನು ತಿಳ್ಕೊಳ್ಳೋದು. ಈ ಶರೀರ ಸತ್ತಾಗ ನಾ ಸತ್ತೆ, ಶರೀರ ಹುಟ್ಟಿದಾಗ ನಾ ಹುಟ್ಟಿತೇನೆ. ಇದು ತಪ್ಪು ತಿಳುವಳಿಕೆ. ಆ ಮನಸ್ಸಿನೊಡನೆ ಚೇತನ ಕೂಡೈತಿ. ಮನಸ್ಸು ಜಡ. ಮನಸ್ಸಿನೊಡನೆ ಚೇತನ ಕೂಡಿದಾಗ ಮನಸ್ಸು ತಿಳಿತದ. ಬುದ್ಧಿಯೊಡನೆ ಚೇತನ ಕೂಡಿದಾಗ ಬುದ್ಧಿ ನಿಶ್ಚಯ ಮಾಡ್ತದ. ಮತ್ತು ಚೇತನ ಬಿಟ್ಟು ಮನಸ್ಸಿಗೆ ಏನು ಕೆಲಸ ಇಲ್ಲ. ಮತ್ತು ಚೇತನ ಬಿಟ್ಟರೆ ಕೇವಲ ಮನಸ್ಸಿಂದ ವ್ಯವಹಾರ ಅಂದ್ಕೊಂಡಿರಿ. ಚೇತನದ ಸನ್ನಿಧಾನದಲ್ಲಿರುವ ಮನಸ್ಸಿಗೆ ಸಂಸಾರವೂ ಹೌದು, ಮೋಕ್ಷವೂ ಹೌದು. ಅದಕ್ಕಾಗಿ ಇಲ್ಲಿ ನಿರ್ಮಲ ಮೋಕ್ಷ ಅಂದರೆ ಯಾವುದು? ತನ್ನ ಸ್ವರೂಪ ಅವಸ್ಥಿತಿಯಲ್ಲಿ ಉಳಿಯುವುದೇ ನಿರ್ಮಲ ಮೋಕ್ಷ. ಏನು? ತನ್ನ ಸ್ವರೂಪದಲ್ಲಿ ಉಳಿಯುವುದೇ ನಿರ್ಮಲ ಮೋಕ್ಷ. ಇದು ಕೂಡ ಹೇಳಕ್ಕೆ ಬರೋದಿಲ್ಲ. ಹಂಗಾರೆ ತಾ ಬೇರೆ ತನ್ನ ಸ್ವರೂಪ ಬೇರೆ ಏನು? ತನ್ನ ಸ್ವರೂಪದಲ್ಲಿ ತಾನು ಉಳಿಯುವುದು ಅಂದರೆ ತಾನು ಬೇರೆ, ತನ್ನ ಸ್ವರೂಪ ಬೇರೆ ಏನೋ? ಮತ್ತು ಸಂಶಯ ಬಂತ ಇಲ್ಲಿ. ಅದಕ್ಕೆ ಛಾಂದೋಗ್ಯದಲ್ಲಿ ಹೇಳಿದ್ದಾರೆ. ಕೇಳ್ತಾನೆ ನಾರದ ಮಹರ್ಷಿ ಸನತ್ ಕುಮಾರ ಮಹರ್ಷಿಗಳನ್ನು ಕೇಳ್ತಾನೆ, ತತ್ವಜ್ಞಾನಿಯಾದವನು ತತ್ವಜ್ಞಾನ ಆದ ಮೇಲೆ ಕಸ್ಮಿನ್ನು ತಿಷ್ಠತಿ, ಎಲ್ಲಿ ಇರುತ್ತಾನೆ? ಕಸ್ಮಿನ್ನು ತಿಷ್ಠತಿ, ಕಸ್ಮಿನ್ ಎಲ್ಲಿ, ತಿಷ್ಠತಿ ನಿಲ್ಲುತ್ತಾನೆ. ಶ್ವೇ ಮಹಿಮ್ನಿ ವಾ ನ. ಅದಕ್ಕೆ ಉಪನಿಷತ್ ಹೇಳ್ತದೆ, ಶ್ವೇ ಮಹಿಮ್ನಿ, ತನ್ನ ಮಹಿಮೆಯಲ್ಲಿ ತಾನು ಇರುತ್ತಾನೆ. ಶ್ವೇ ಮಹಿಮ್ನಿ ಅನ್ನೋದಕ್ಕೆ ವಾ ಅಥವಾ ನ, ತನ್ನ ಮಹಿಮೆಯಲ್ಲಿ ತಾನು ಇರುತ್ತಾನೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ದ್ವೈತಾಪತ್ಯ ಆಕೈತಿ. ತನ್ನ ಹೆಗಲ ಮ್ಯಾಗ ತಾನು ಕೂತ್ಕೊಂಡು ಓಡಿ ಹೋದ ಅಂತ ಆಗ್ತದೆ. ಹಾಗೂ ಹೇಳಲಿಕ್ಕೆ ಬರುವುದಿಲ್ಲ. ತಿಳಿಸುವ ದೃಷ್ಟಿಯಿಂದ ತನ್ನ ಸ್ವರೂಪದಲ್ಲಿ ಇರುತ್ತಾನೆ ಅನ್ನುವ ಮಾತಲ್ಲದೆ, ಶಬ್ದಾತೀತಂ ಅಶಬ್ದಂ, ಶಬ್ದಕ್ಕೆ ವಿಷಯನೇ ಅಲ್ಲ ಆತ್ಮ. ತಾನು ಸ್ವರೂಪದಲ್ಲಿ ತಾನು ಇರ್ತಾನೆ ಅಂತೂ ಹೇಳೋದು ಕಷ್ಟ. ತಿಳಿಸುವುದಕ್ಕಾಗಿ ಹೇಳೋದು ಅನ್ನೋದು ನೆನಪಿಟ್ಕೊಳ್ರಿ. ಯಾಕೆ ಇವಾಗ ಬಂದದ್ದು ಸುಳ್ಳ, ಇಂಥ ಮೋಕ್ಷ ಅಂತ ಹೇಳೋದು ಸುಳ್ಳು, ತನ್ನ ಸ್ವರೂಪದಲ್ಲಿ ತಾನು ಇರುತ್ತಾನೆ ಅಂತ ಹೇಳೋದು ಸುಳ್ಳು. ಎರಡೂ ಸುಳ್ಳ. ಮುಳ್ಳಿನಿಂದ ಮುಳ್ಳು ತೆಗೆದಂತೆ ಅಂತ ಅಭಿಪ್ರಾಯ. ಮತ್ತು ಇದನ್ನು ಮಾಡೋದ್ರಿಂದ ಏನಾಕೈತೆ ಅಂದರೆ ಅಜ್ಞಾನದ ನಿವೃತ್ತಿ ಆಗ್ತದೆ ಅಷ್ಟೇ. ಅಜ್ಞಾನದ ನಿವೃತ್ತಿ ಆಯ್ತಂತ ತನ್ನ ಸ್ವರೂಪದಲ್ಲಿ ಅವನು ಸಹಜವಾಗಿ ಮೊದಲೇ ಇದೆ. ಇರುತ್ತಾನೆ ಅಂತ ಹೇಳಲಿಕ್ಕೂ ಬರೋದಿಲ್ಲ ಅಂತ ಉಪನಿಷತ್ತು ಹೇಳೋದ್ರಿಂದ ಮೋಕ್ಷ ಅಂದ್ರೆ ಏನು ಚರ್ಚೆ ಮಾಡಿದ್ದೀವಿ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇವೆಲ್ಲ ತಿಳಿಸುವಂಥ ಮಾತುಗಳಪ್ಪ. ನಿಜವಾದ ಮೋಕ್ಷ ಅಂದ್ರೇನು? ಏನೂ ಇಲ್ಲದೆ ತನ್ನ ಸ್ವರೂಪದಲ್ಲಿ ತಾನು ಇರೋದು. ಅನುಭವ ಏನು? ನಾವು ಇನ್ನೂ ಅಲ್ಲಿಗೆ ಹೋಗಿಲ್ಲ ಅನ್ನೋನು. ಒಂದು ದೃಷ್ಟಾಂತ ಕೊಡೋನಲ್ಲ, ಅದಕ್ಕೆ ತಪ್ಪೇನಿದೆ? ದೃಷ್ಟಾಂತ ಕೊಟ್ಟರೆ ಹ್ಞೂ ಅಂತೀರೋ ಇಲ್ಲ ಅಂತೀರೋ ನೋಡೋಣ. ನಿದ್ರಾ ಅವಸ್ಥೆಯಲ್ಲಿ ಎಲ್ಲಿದ್ರಿ?
ಅದಕ್ಕೆ ಉಪನಿಷತ್ತಿದೆ ಪ್ರಮಾಣ. ಅಹರಹ ಬ್ರಹ್ಮ ಗಚ್ಚಂತಿ. ಸಕಲ ಜೀವಾತ್ಮರುಗಳು ನಿದ್ರಾ ಅವಸ್ಥೆಯಲ್ಲಿ ತಮ್ಮ ಮೂಲ ಸ್ವರೂಪವಾದ ಬ್ರಹ್ಮದಲ್ಲಿ ಮುಳುಗಿರುತ್ತಾರೆ. ಜಾಗ್ರದಲ್ಲಿ ನೇತ್ರದಲ್ಲಿದ್ದ, ಸ್ವಪ್ನಾವಸ್ಥೆಯಲ್ಲಿ ಹಿತಾನಾಮಕ ನಾಡಿಯಲ್ಲಿದ್ದ, ನಿದ್ರಾವಸ್ಥೆ ಪ್ರಾಪ್ತಾದಾಗ ಬ್ರಹ್ಮದಲ್ಲಿಯೇ ಮುಳುಗಿದ್ದ. ದ್ವೈತಿಗಳು ಹೇಳೋದು ಬೇರೆ, ಪುರಿ ತತ್ನಾಡಿಯಲ್ಲಿ ಇದ್ದ ಅಂತ ಅವ್ರು ಹೇಳ್ತಾರೆ. ದ್ವೈತಿಗಳು ನಾಭಿಯ ಸುತ್ತಲೂ ಇರುವಂಥ ಪುರಿ ತತ್ನಾಡಿಯಲ್ಲಿ ಇದ್ದ ಅಂತ ದ್ವೈತಿಗಳು ಹೇಳ್ತಾರೆ. ಪ್ರತಿ ಶರೀರದಲ್ಲಿ ಭಿನ್ನ ಭಿನ್ನ ನಾಡಿಗಳು ಇರುವುದರಿಂದ ಆ ಶರೀರದಲ್ಲಿ ಮುಳುಗಿದವ ಅದ ಶರೀರದಲ್ಲಿ ಎಚ್ಚರ ಆಗ್ತಾನೆ. ನೀವು ಹೇಳಿದಂತೆ ಬ್ರಹ್ಮದಲ್ಲಿ ಎಲ್ಲ ಜೀವಾತ್ಮರುಗಳು ಮುಳುಗಿದರೆ, ಅದರಲ್ಲೊಂದು ಹೇಳಿ ಆಗೈತಿ ಇದನ್ನು ನಮ್ಮ ನೆನಪಿಗೆ. ಎಲ್ಲರೂ ಬಂದ ಅಲ್ಲೇ ಮುಳುಗಿದ್ರೆ ಈ ಶರೀರದಿಂದ ಹೋದಾಗ ಇದೇ ಶರೀರದಾಗ ಹೆಂಗೆ ಹೇಳ್ತಾನೋ? ಗುರುಗಳು ಸೇರಿರ್ದಾಗ ಶಿಷ್ಯ ಹೇಳ್ಬೋದು, ಶಿಷ್ಯನ ಸೇರಿರ್ದಾಗ ಗುರು ಹೇಳ್ಬೋದು, ಗಂಡನ ಸೇರಿರ್ದಾಗ ಹೆಂಡತಿ ಹೇಳ್ಬೋದು, ಹೆಂಡತಿ ಸೇರಿರ್ದಾಗ ಗಂಡ ಹೇಳ್ಬೋದು, ಉಲ್ಟಾ ಆಗ್ಬಹುದಲ್ಲ. ಭಾಳ ಚಂದ ದೃಷ್ಟಾಂತ ಕೊಡ್ತಾನ ಪೂರ್ವಪಕ್ಷಿ. ಏನಂತಾನ, ಒಂದು 10 ಕೊಡ ತುಂಬನು ಸೇದು ಬಾವ್ಯಾಗ ನೀರು, 10 100 1000 ಬ್ಯಾಡಿಗೆ ಸಂಖ್ಯೆ, 10 ಕೊಡ ನೀರು ತುಂಬುನು. ಆ 10 ಕೊಡ ನೀರು ಮತ್ತು ಬಾವ್ಯಾಗ ಸುರುವನು. ಸುರಿದ ಮೇಲೆ ಯಾವ ಕೊಡದಿಂದ ಯಾವ ನೀರು ಸುರಿವಿದ್ದಿ ಮತ್ತು ಬಾವ್ಯಾಗ ಅದ ಕೊಡ ಬಿಟ್ಟು ಆ ನೀರು ತೊಗೊಳಕ್ಕೆ ಬರ್ತತೋ ಹೆಂಗೆ ಅಂತ ಕೇಳ್ತಾನವು. ಬರುವುದಿಲ್ಲ. ಈ ಕೊಡದಾಗ ನೀರು ಆ ಕೊಡದಾಗ ತುಂಬಬಹುದು, ಆ ಕೊಡದಾಗ ನೀರು ಈ ಕೊಡದಾಗ ತುಂಬಬಹುದು. ಹಿಂಗಾದಾಗ ಹೇಳಿದ್ದಲ್ಲ, ಗುರುವಿನ ಶರೀರದಲ್ಲಿ ಶಿಷ್ಯ, ಶಿಷ್ಯನ ಶರೀರದಲ್ಲಿ ಗುರು, ಹೆಂಡತಿ ಶರೀರದಲ್ಲಿ ಗಂಡ, ಗಂಡನ ಶರೀರದಲ್ಲಿ ಹೆಂಡತಿ. ಎದ್ದು ಬಿಟ್ರೆ ಫಜಿತಿ ಫಜಿತಿ ಹಿಡಿದು ಹೋಗ್ತತಿ. ಆದುದರಿಂದ ಪುರಿ ತತ್ನಾಡಿಯಲ್ಲಿ ಮಲಗ್ತಾರಂತ ಹೇಳ್ರಿ. ಪ್ರತಿಯೊಬ್ಬನ ಶರೀರದಾಗ ಪುರಿ ತತ್ನಾಡಿ ಬೇರೆ ಬೇರೆ ಇದೆ. ಆ ಪುರಿ ತತ್ನಾಡಿಯಲ್ಲಿ ಮಲ್ಕೊಂಡು ಮತ್ತು ಅದ ಶರೀರದಾಗ ಹೇಳ್ತಾನೆ ಅನ್ನೋದು ಯೋಗ್ಯ ಅಂತ ಇದು ಪೂರ್ವಪಕ್ಷಿಗಳ, ದ್ವೈತಿಗಳ ಅಭಿಪ್ರಾಯ. ಇದು ಚಂದ ಕಾಣ್ತತೋ, ಇದು ಹೌದು ಅನ್ನಿಸ್ತತೋ, ಅಥವಾ ಆ ಬ್ರಹ್ಮದಲ್ಲಿ ಅಂದರೆ ಬಾವ್ಯಾಗ ಹೋಗಿ ಮುಳುಗ್ತಾರೆ ಅನ್ನೋದು ಯೋಗ್ಯ ಅನ್ನಿಸ್ತತೋ ಅಂತ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಉತ್ತರ ಕೊಟ್ಟಾರ, ಅದಕ್ಕೆ ಭಾಳ ಚಂದ ಉತ್ತರ ಕೊಟ್ಟಾರ. ಹೆಂಗೆ ಉತ್ತರ ಕೊಟ್ಟರು ಅಂತ ಕೇಳಿದರೆ, ಈ ಜನ್ಮಕ್ಕೆ ಕಾರಣವಾಗಿರುವ ಅವಿದ್ಯೆ ಮತ್ತು ಕರ್ಮ, ಪ್ರಾರಬ್ಧ ಕರ್ಮ, ಆ ಎರಡನ್ನು ಹಿಡಿದುಕೊಂಡು ಮುಳುಗಿರುತ್ತಾನೆ ಬ್ರಹ್ಮದಲ್ಲಿ. ಮತ್ತೆ ಅವ ಎರಡನ್ನು ಹಿಡಿದುಕೊಂಡು ಹೇಳುತ್ತಾನೆ. ಗೊತ್ತಾಯ್ತು? ಅವಿದ್ಯೆ, ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಮುಗುದಿಲ್ಲ, ಅವಿದ್ಯೆ ನಾಶ ಆಗಿಲ್ಲ, ಪ್ರತಿಯೊಬ್ಬರಿದೆ. ಜ್ಞಾನಿಗಳ ಸುದ್ದಿ ಅಷ್ಟೇ ಅಲ್ಲ, ಅಹರಹ ಬ್ರಹ್ಮ ಗಚ್ಚಂತಿ ಉಪನಿಷತ್ತು ವಾಕ್ಯ. ಹಾಗಾದ್ರೆ ಅವಿದ್ಯಾ ಮತ್ತು ಕರ್ಮ ಎರಡು ಇದಾವಂತಾಯ್ತು ನಿದ್ರಾವಸ್ಥೆಯಲ್ಲಿ. ಆಗ ಏಸು ಮಂದಿ ಇದ್ರಿ? ನಿದ್ರಿಗೆ ಹೋದಾಗ ಏಸು ಮಂದಿ ಇದ್ರಿ? ಏನಾಗಿದ್ರಿ? ಹೇಳಕ್ಕ ಬರೋದಿಲ್ಲ. ಇಲ್ಲೇನ ಇದ್ರಿ? ಹೆಂಗಿದ್ರಿ? ದುಃಖ ಇತ್ತು, ಸುಖ ಇತ್ತು? ಸುಖ ಇತ್ತು. ಏನು ಉಂಟು ಸುಖ ಆಯ್ತು? ಏನು ಆಭರಣ ತೊಟ್ಕೊಂಡು ಸುಖ ಆಯ್ತು? ಏನು ಬಟ್ಟೆ ತೊಟ್ಕೊಂಡು ಸುಖ ಆಯ್ತು? ಏನು ಖರೀದಿ ಮಾಡಿ ಸುಖ ಆಯ್ತು? ಯಾವುದರಿಂದ ಸುಖ ಆಯ್ತು? ಮತ್ತು ಮರು ಪ್ರಶ್ನೆ ಆಯ್ತಲ್ಲ ಇಲ್ಲೇ, ಯಾವುದರಿಂದ ಸುಖ ಆಯ್ತು? ಉಂಡಿಲ್ಲ, ತಿಂದಿಲ್ಲ, ಆಭರಣ ತೊಟ್ಟಿಲ್ಲ, ಬಟ್ಟೆ ತೊಟ್ಟಿಲ್ಲ, ಏನೂ ಇಲ್ಲ, ಮತ್ತು ಸುಖ ಆಯ್ತಲ್ಲ. ಅದು ಯಾವ ಸುಖ ಅಂದರೆ ನಿನ್ನ ಸ್ವರೂಪದ ಸುಖವೇ ಸುಖ. ಅದು ಬೇರೆ ಸುಖ ಅಲ್ಲ, ನಿನ್ನ ಸ್ವರೂಪದ ಸುಖವೇ ಅದು. ನೀನು ಸುಖ ಸ್ವರೂಪ. ಮೊದಲೇ ನೀನು ಸುಖಿ ಇದ್ದಿ, ಇದು ಹೊಸದಾಗಿ ಪ್ರಾಪ್ತ ಆಗುವಂಥದ್ದು ಅಲ್ಲ. ಹಾಗಾದರೆ ಆತ್ಮತತ್ವದಲ್ಲಿ ಅಖಂಡ ಸುಖ ಇರುವುದಿದೆ ಅನ್ನುವುದು ದೃಷ್ಟಾಂತದಿಂದ ಗೊತ್ತಾಗಿರ್ಬೋದಲ್ಲ. ನಿದ್ರಾವಸ್ಥೆಯಲ್ಲಿ ಏನಿದೆ? ಅಖಂಡ ಸುಖ ಇದೆ. ಅಖಂಡ ಅಂದರೆ ಎಚ್ಚರಾಗುವವರೆಗೆ ಅಂತ, ಪರಿಪೂರ್ಣ ಸುಖ ಅಲ್ಲ, ಎಚ್ಚರಾಗುವವರೆಗೆ ಕೇವಲ ಸುಖದ ಅನುಭವ ಇದೆ. ಇದು ದೃಷ್ಟಾಂತ. ದಾಷ್ಟಾಂತ ಏನು? ಇಂತಹ ಸುಖವು ಕೆಡದೇ ಇರುವಾತನು ಯಾವನು? ಜೀವನ್ಮುಕ್ತ. ಅವನು ಕೆಟ್ಟೇ ಇಲ್ಲ. ಜಾಗರಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ ಈ ಸುಖದ ಅನುಭವ ಕೆಟ್ಟೇ ಇಲ್ಲ ಅವನು. ಅವನಿಗೆ ತತ್ವಜ್ಞಾನಿ ಅಂತೇವೆ. ಇಂತಹ ತತ್ವಜ್ಞಾನಿ ಪಡೆದಿರುವುದೇ ನಿರ್ಮಲ ಮೋಕ್ಷ. ನಿರ್ಮಲ ಮೋಕ್ಷ ಅಂದರೆ ಅತ್ಯಂತ ದುಃಖ ನಿವೃತ್ತಿ, ಅದು ತಿಳಿಸುವಂಥ ಶಬ್ದಗಳು. ತನ್ನ ಸ್ವರೂಪದಲ್ಲಿ ತಾನು ಉಳಿಯುವುದೇ ನಿರ್ಮಲ ಮೋಕ್ಷ ಅಂತ ಇದರ ಅಭಿಪ್ರಾಯ. ನಿರ್ಮಲ ಮೋಕ್ಷವು ಆಗದು. ತೋರಸೋರ್ ಮುಡಿಯಳೆ ಕೇಳು, ಇದು ಪರಮಾರ್ಥ.
ಇದು ಪರಮಾರ್ಥ, ಇದು ಯಥಾರ್ಥ, ಇದು ಇದ್ದದ್ದು ಇದ್ದಂತೆ ಹೇಳುವಿಕೆಯ ಅರ್ಥ ಅಂತ ಇದರ ಅಭಿಪ್ರಾಯ ಆಯಿತು. ಮುಂದೆ ನೋಡ್ರಿ, ಕರ್ಮಿ ಕರ್ಮವನ್ನು ಬ್ರಹ್ಮದೊಳು ಅರ್ಪಿಸುವುದು ಎಲೆ ನಿರ್ಮಲ ಮನದಿಂದವು ಎನೆ ವೇದ ಬರಿದೆ ಬಾಹ್ಯದೊಳು ಇಂತು ದುರ್ಮತಿ ಮಾಲ್ಪನು ಆ ಕ್ರಿಯೆಗಳ. ಏನಂತಾರೆ ನೋಡ್ರಿ, ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೊಂಡ್ರೆ ಹೋಗಕ್ಕೆ ಬರ್ತದೆ. ಮತ್ತು ಕೇಳಿ ಹೋಗ್ತೇವ್ರಿ ಅಂದ್ರೆ ಮತ್ತೆ ಕೇಳಿದ ಮೇಲೂ ತಿಳ್ಕೊಂಡ್ರೆ ಹೋದಂಗಲ್ಲ. ಮೊದಲು ಗೊತ್ತಿರಲಿಲ್ಲ, ದಾರ್ಯಾಗ ಹೋಗಿ ಕೇಳ್ತೇವೆ, ಆಮೇಲೆ ಹೋಗ್ತೇವೆ ಅಂದ್ರೆ ಅದು ಯೋಗ್ಯವಾದ ತರ್ಕ ಅಲ್ಲ. ತಿಳ್ಕೊಂಡ ಮೇಲೆ ಹೋಗಬೇಕು. ಈಗೆಲ್ಲ ಪತ್ರ ವ್ಯವಹಾರ ನಿಂತು ಹೋಯ್ತು ಅಂತ ಕಾಣ್ತೈತಿ. ಮೊಬೈಲ್ ಬಂದು ಪತ್ರನ ಬರೀದು ನಿಂತು ಹೋಯಿತು ಅಂತ ಕಾಣ್ತದೆ. ಮೊದಲೆಲ್ಲ ಪತ್ರ ಬರಿತಿದ್ವಿ, ಅವರಿಗೆ ನಾವು ನಮಗೆ ಅವರು. ಆ ಪತ್ರ ಬರೆದ್ರೆ ವಿಷಯ ಎಲ್ಲ ಪತ್ರದಾಗ ಬರಿತಿದ್ವಿ, ಕೊನೆಗೆ ಅವರ ಅಡ್ರೆಸ್ ಬರಿತಿದ್ದೀವಿ, ತಾಲೂಕಾ ಜಿಲ್ಲಾ ಎಲ್ಲ ಬರಿತಿದ್ದೀವಿ. ಅದು ಪತ್ರ ಹೋಗಿ ಮುಟ್ತಿತ್ತು. ಆ ಪತ್ರ ಹೋಗಿ ಮುಟ್ಬೇಕಾದ್ರೆ ಅವರ ಅಡ್ರೆಸ್ ಗೊತ್ತಿರಬೇಕು, ಅವ್ರು ಯಾವ ಊರವ್ರು ಗೊತ್ತಿರಬೇಕು, ಯಾವ ತಾಲೂಕಿನವ್ರು ಗೊತ್ತಿರಬೇಕು, ಯಾವ ಜಿಲ್ಲೆಯವ್ರು ಗೊತ್ತಿರಬೇಕು. ಇಷ್ಟು ಅಡ್ರೆಸ್ ಬರೆದ ಮೇಲೆ ಪತ್ರ ಮುಟ್ತಿತ್ತು ಅವಕ್ಕೆ ಹೋಗಿ. ಪತ್ರ ಎಲ್ಲ ಬರೆದ, ಅದರ ಅಡ್ರೆಸ್ಸನ್ನು ಬರೀಲಿಲ್ಲ. ಯಾಕಂದ್ರೆ ಅಡ್ರೆಸ್ಸ ಗೊತ್ತಿರಲಿಲ್ಲ ಅವಾಗ. ಪತ್ರ ಬರಿಬೇಕನ್ನಿಸ್ತು, ಪತ್ರ ಬರೆದ, ಅಡ್ರೆಸ್ ಬರೀಲಿಲ್ಲ. ಸುಮ್ಮನೆ ದೃಷ್ಟಾಂತ ಮಾಡ್ತಿರ್ತೀವಿ. ಮತ್ತು ಅಡ್ರೆಸ್ ಗೊತ್ತಿಲ್ಲದೆ ಹೆಂಗೆ ಪತ್ರ ಬರೆದ್ರಿ ಅಂದಿಗಿಂದೇ ರೀ ದೃಷ್ಟಾಂತ ಮಾಡ್ತಿರ್ತೀವಿ ಅಷ್ಟೇ. ಅದನ್ನು ಹೋಗಿ ಆ ಕೆಂಪು ಡಬ್ಬ್ಯಾಗ ಹಾಕಿದ. ಮುಂದೆ ಅವ ಪೋಸ್ಟ್ ಮ್ಯಾನ್ ತೊಗೊಂಡು ಹೋದ, ಹೆಡ್ ಆಫೀಸ್ಗೆ ಹೋಯಿತು. ಅವೆಲ್ಲ ಬೇರ್ಪಡಿಸುವಾಗ ನೋಡಿದ, ಆಯಾಯ ತಾಲೂಕಾ ಜಿಲ್ಲಾ ಅವನ್ನೆಲ್ಲ ಬೇರ್ಪಡಿಸಿದ. ಇದನ್ನು ನೋಡ್ತಾನೆ, ಇದಕ್ಕೆ ತಾಲೂಕು ಇಲ್ಲ, ಜಿಲ್ಲಾನೂ ಇಲ್ಲ, ಏನೂ ಇಲ್ಲ. ಎಲ್ಲಿ ಹೋಗುತ್ತೆ ಅದನ್ನು? ಕಸದ ಡಬ್ಬ್ಯಾಗ ಹೋಗೋದು. ಮತ್ತೇನು ಮಾಡಬೇಕು? ಅದಕ್ಕೆ ಏನೂ ಇಲ್ಲ, ಹಿಂದೆ ಮುಂದೆ ಕಸದ ಡಬ್ಬ್ಯಾಗ ಹೋಗೋದ. ಇದು ಸುಮ್ಮನೆ ಒಂದು ದೃಷ್ಟಾಂತ. ಹಾಗೆ ಇದು ಶಿವನಿಗೆ ಅರ್ಪಿತವಾಗಲಿ ಅಂತ ಕರ್ಮ ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿದ್ರೆ ಶಾಸ್ತ್ರ ಭಾಳ ವಿಚಿತ್ರತೆ. ಏನು ಮಾಡೋದು? ಇದು ಮುಗಿಲಿ. ಯಾಕೆ ವಿಚಿತ್ರತೆ ಅನ್ನೋದು ಹೇಳ್ತೀನಿ. ಅದು ಹೇಳ್ತಾ ಇರುವಾಗ ಹಂಗೆ ಅದು ವೈಚಿತ್ರ್ಯ ಬರೋದ. ಮತ್ತು ಅಡ್ರೆಸ್ಸ ಗೊತ್ತಿಲ್ಲ ಇವಾಗ. ಬ್ರಹ್ಮ ಒಂದು ವೇಳೆ ಇವಾಗ ತಿಳಿದಿದ್ರೆ, ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ, ಇವ ತಾನೇ ಬ್ರಹ್ಮ ಆಗಿರ್ತಾನೆ. ಬ್ರಹ್ಮ ತಿಳಿದಿಲ್ಲ, ಅವಾಗ ಅರ್ಪಿತ ಆಗಲಿ ಅಂದ್ರೆ ಪತ್ರ ಹೋಗಿ ಮುಟ್ಟಿತೇನು? ದೃಷ್ಟಾಂತದಲ್ಲಿ ಮುಟ್ಲಿಲ್ಲ. ಮತ್ತು ಬ್ರಹ್ಮಜ್ಞಾನ ಇಲ್ಲ ಅಂದ್ರೆ ಅವಾಗ ಅರ್ಪಣೆ ಹೆಂಗೆ ಮಾಡಿದೇವ? ಮುಂದಿನ ಸೂತ್ರದಲ್ಲಿ ಅಂತೂ ಇನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಈಗಂತೂ ಇಷ್ಟು ಹೇಳಾಕತ್ತಿದ್ದೇನೆ. ಹೇಗೆ ಈತನು ಬ್ರಹ್ಮನಿಗೆ ಅರ್ಪಿತ ಆಗಲಿ ಅಂತ ಮಾಡಿದ? ಅದ್ರಾಗ ನಾವು ಹಿಂಗೂ ಇಲ್ಲಿ ಸ್ವಲ್ಪ ಆಶಂಕ ಮಾಡಾಕಿದೆ. ಏನು ಆಶಂಕ? ಇಲ್ಲಿ ಹೇಳುವಂತಹ ಕರ್ಮಿ ಬ್ರಹ್ಮದಳು ಅರ್ಪಿತ ಆಗಲಿ, ನನಗೆ ಇಂಥದ್ದು ಸಿಗಲಿ ಅಂತ ಮಾಡಿರ್ತಾನಿವ. ನಾವು ಆರಂಭದಲ್ಲಿ ಹೇಳಿದ್ದೇವೆ, ಚಿತ್ತಶುದ್ಧಿಗೆ ಬೇಕಾಗಿರುವ ಸಮಯದಲ್ಲಿ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ತವ್ಯವನ್ನು ಮಾಡು. ಈಶ್ವರಾರ್ಪಣ ಬುದ್ಧಿಯಿಂದ ನೀನು ಕರ್ಮವನ್ನು ಮಾಡು, ಅದು ಚಿತ್ತಶುದ್ಧಿಗೆ ಕಾರಣ ಆಗ್ತದೆ ಅಂತ ನಾವು ಆರಂಭದಲ್ಲಿ ಹೇಳಿದ್ದೇವೆ. ಹಂಗಾರೆ ಇವಾಗ ಆಗ ಬ್ರಹ್ಮಜ್ಞಾನ ಇತ್ತು ಅಥವಾ ಇಲ್ಲೋ? ಮತ್ತು ನೀವೇ ಹೇಳಿದಿರಲ್ಲ, ಈಶ್ವರಾರ್ಪಣ ಬುದ್ಧಿಯಿಂದ ಕರ್ತವ್ಯ ಮಾಡು, ಚಿತ್ತಶುದ್ಧಿ ಆಗ್ತದಂತ ಹೇಳುವಾಗ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕಾದ್ರೆ ಈಶ್ವರ ಜ್ಞಾನ ನಿಮಗಿತ್ತೋ ಇಲ್ಲೋ ಅಂತ ಕೇಳೋಕೆ ಅವಕಾಶ ಇದೆ ದ್ವೈತಿಗಳಿಗೆ. ಶಾಸ್ತ್ರ ಅಂದರೆ ಹಿಂಗೆ ವೈರುಧ್ಯವು ಅವಕಾಶ ಇದೆ. ಚಿತ್ತಸ್ಯ ಶುದ್ಧಯ ಕರ್ಮ ಅಂತ ಏನೇನೋ ಹೇಳಿರಿ ಜಗದಾಡಿ. ಫಲಾಪೇಕ್ಷೆ ಇಲ್ಲದೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಗೀತೆ ನೆನಪು ಮಾಡಿರಿ. ಫಲಾಪೇಕ್ಷೆ ಇಲ್ಲದೆ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಅದು ವೇದದ ಮರ್ಮ ಗೊತ್ತಾಗಿಲ್ಲ ನಮಗೆ. ವೇದದ ಮರ್ಮ ಗೊತ್ತಾಗಿಲ್ಲ. ಈಶ್ವರಾರ್ಪಣ ಬುದ್ಧಿಯಿಂದ ಕರ್ತವ್ಯವನ್ನು ಮಾಡು ಅಂತ ತಿಳಿಸುವುದಕ್ಕಾಗಿ ಹೇಳಿದ ಶಬ್ದ. ಏನೂ ಫಲವನ್ನು ಬಯಸದೆ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಏನೂ ಫಲವನ್ನು ಬಯಸದೆ. ಬರೀತಾರೆ ಭಾಷ್ಯಕಾರರು, ಅದಕ್ಕೆ ಹೇಳ್ತೇನೆ,
ಈಶ್ವರನು ನಾನು ಮಾಡಿರುವ ಕರ್ಮದಿಂದ ತೃಪ್ತನಾಗಲಿ ಅನ್ನುವ ಭಾವನೆಯೂ ಕೂಡ ಇರಕೂಡದು. ನಾನು ಮಾಡಿದ್ದೇನೆ ಅನ್ನುವ ಭಾವನೆ ಅದು ದೂರ ಆಯಿತು. ನಾನು ಮಾಡಿದೆ ಅನ್ನುವ ಭಾವನೆ ಭಾಳ ದೂರ ಆಯಿತು. ನಾನು ಮಾಡಿದ ಕರ್ಮದಿಂದ ಈಶ್ವರನಿಗೆ ಅರ್ಪಣೆ ಮಾಡ್ತಾ ಇದ್ದೇನಲ್ಲ, ಈಶ್ವರನು ತೃಪ್ತನಾಗಲಿ ಅಂತ ಮಾಡಿದೆ ಅಂದ್ರೆ ಮತ್ತೆ ಕೇಟಿತು ಅಂತಾರೆ ಭಾಷ್ಯಕಾರರು. ಈಶ್ವರನು ತೃಪ್ತನಾಗಲಿ ಅನ್ನುವ ಭಾವನೂ ಕೂಡ ಇಲ್ಲ, ನಾನು ಮಾಡಿದ್ದೇನೆ ಅನ್ನುವ ಅಹಂಭಾವನೂ ಇಲ್ಲ, ಅದಕ್ಕೂ ನನಗೆ ಸಂಬಂಧ ಇದೆ ಅನ್ನುವಂಥ ಸಂಘವೂ ಇಲ್ಲ. ಮಾಡಬೇಕಾಗಿದೆ, ಕರ್ತವ್ಯ ಮಾಡು. ಹೀಗೆ ಮಾಡಿದಾಗ ಚಿತ್ತಶುದ್ಧಿ ಆಗುತ್ತದೆ ಅಲ್ಲದೆ ಈಶ್ವರನು ತೃಪ್ತನಾಗಲಿ, ನಾನು ಈಶ್ವರನಿಗೆ ಇದನ್ನು ಅರ್ಪಿಸಿದ್ದೇನೆ, ಇದ್ಯಾವುದು ಅಲ್ಲಿ ಇರಕೂಡದು. ನಿಷ್ಕಾಮ ಕರ್ಮ ಅಂದ್ರೆ ವಿಶ್ಲೇಷಣೆ ಇದು. ನಿಷ್ಕಾಮ ಕರ್ಮ ಹೇಗೆ ಮಾಡೋದು ಅಂದ್ರೆ ಇದು ಕರ್ತವ್ಯ. ನನ್ನ ಕರ್ತವ್ಯ ಅಷ್ಟೇ ಈ ಶರೀರದ್ದು. ಇಲ್ಲಿ ಯಾವ ಫಲಾಪೇಕ್ಷೆ ಇಲ್ಲ, ಈಶ್ವರನಿಗೆ ಅರ್ಪಣೆ ಆಗಲಿ ಅನ್ನೋ ಭಾವನೂ ಇಲ್ಲ. ಅದು ತಿಳಿಸುವುದಕ್ಕಾಗಿ ಆ ಮಾತನ್ನು ಹೇಳಿದ್ದೇವೆ. ಆದರೆ ನಿಮಗೆ ಹೊಂದೋದಿಲ್ಲ, ಕರ್ಮಿಗೆ ಹೊಂದೋದಿಲ್ಲ. ನೀವು ಪ್ರತಿಯೊಂದು ಫಲದ ಅಪೇಕ್ಷೆಯನ್ನು ಮಾಡಿಯೇ ಕರ್ಮವನ್ನು ಮಾಡೋ ಪೂರ್ವಪಕ್ಷಿ ಇಲ್ಲಿ. ಅದಕ್ಕಾಗಿ ನಾವು ಹೇಳಿದ್ದೆ ನಮಗೆ ವಿರೋಧ ಇದೆ ಅಂತ ಅರ್ಥ ಅಲ್ಲ, ಹೊಂದಾಣಿಕೆ ಆಗುವಂಥದ್ದು ಇದೆ ಅಂತ ಅಭಿಪ್ರಾಯ ಆಯಿತು. ನೋಡ್ರಿ, ಈಗ ನಿರ್ಮಲ ಮೋಕ್ಷ ಅಂತ ಹೇಳಿದರು. ಇದರ ಮುಂದಿನ ನುಡಿ ಏನಂತದ ನೋಡೋಣ. ಬ್ರಹ್ಮದಳು ಅರ್ಪಿತವಾಗಲಿ ಅಂದರೆ ಅದು ಅರ್ಪಣೆ ಆಗುವುದಿಲ್ಲ ಅಂತ ಉತ್ತರ ಆಯಿತು. ನಿರ್ಮಲ ಮನದಿಂದವೇ ನೋಡ್ರಿ, ನಾನು ಓದ್ತೇನೆ ಇನ್ನೊಮ್ಮೆ. ಕರ್ಮವನು ಕರ್ಮಿ ಅಂದ್ರೆ ಇಲ್ಲಿ ಕರ್ಮ ಕಾಣ್ದವ ದ್ವೈತಿ. ಬ್ರಹ್ಮದಳು, ಬ್ರಹ್ಮ ಬೇರೆ ನಾನು ಬೇರೆ, ಇವನು ಭಾವನೆ. ಬ್ರಹ್ಮದಳು ಅರ್ಪಿತವಾಗಲಿ, ಬ್ರಹ್ಮನಿಗೆ ಇದು ಅರ್ಪಿತವಾಗಲಿ ಅಂತ ಇವ ಕರ್ಮ ಮಾಡಿದರೆ ಅದು ಹೇಗೆ? ನಿರ್ಮಲ ಮನದಿಂದವೂ ಏನೇ. ಇಲ್ಲಿ ವೇದ ಏನು ಹೇಳ್ತದಂದ್ರೆ ನಿರ್ಮಲ ಮನಸ್ಸಿನಿಂದ ಮಾಡು ಅಂತ ವೇದ ಹೇಳ್ತದ. ಇವು ನಿರ್ಮಲ ಮನಸ್ಸಿನಿಂದ ಮಾಡೋದಿಲ್ಲ. ಅಂದ್ರೆ ನನಗಿಂತ ಫಲ ಸಿಗಲಿ ಅನ್ನುವ ದೃಷ್ಟಿಯಿಂದ ಇವನು ಮಾಡಿರ್ತಾನೆ. ನಿರ್ಮಲ ಮನದಿಂದವೂ ಏನೇ ವೇದ ಮರ್ಮವರಿಯದೆ, ಆ ವೇದದ ಮರ್ಮವನ್ನು ಅರಿಯದೆ, ಬರಿದೆ ಬಾಹ್ಯದೊಳು ಎಂತು, ಬರಿದೆ ಹೊರಗೆ ನೋಟಕರಿಗೆ ತೋರಿಸುವುದಕ್ಕಾಗಿ ಇಂತು ದುರ್ಮತಿ ಮಾಲ್ಪನು ಆ ಕ್ರಿಯೆಗಳ ಬರೀತಾರೆ. ದುರ್ಮತಿ ಅಂತಾರೆ ಮಗ, ದುಷ್ಟ ಅಂತಾರೆ ಮಗ. ನಿರ್ಮಲ ಮನದಿಂದ ಮಾಡಬೇಕನ್ನೋದು ಅದು ಅರ್ಥ ಆಗಿಲ್ಲ ಅವನಿಗೆ. ನಿರ್ಮಲ ಮನದಿಂದ ಮಾಡಬೇಕನ್ನೋದು ಏನು ಅಂದರೆ ಈ ಪೂರ್ವದಲ್ಲಿ ಹೇಳಿದಂತೆ ಇದು ಕರ್ತವ್ಯ ಅಷ್ಟೇ. ಕರ್ತವ್ಯ ದೃಷ್ಟಿಯಿಂದ ಮಾಡಬೇಕಲ್ಲದೆ ಇದು ಅವನಿಗೆ ಅರ್ಪಣೆ ಆಗಲಿ ಇವನಿಗೆ ಅರ್ಪಣೆ ಆಗಲಿ ಅನ್ನುವ ದೃಷ್ಟಿಯಿಂದ ಮಾಡಿದರೆ ಅವನಿಗೆ ದುರ್ಮತಿ ಅಂತಾರಲ್ಲದೆ ಬೇರೆ ಏನು ಅನ್ನೋದಿಲ್ಲ. ಅಂದರೆ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡಿದವರೆಲ್ಲರೂ ದುರ್ಮತಿಗಳು. ಯಾಕೆ ದುರ್ಮತಿಗಳಂತಾರೆ? ಜನನ ಮರಣಾತ್ಮಕವಾದ ಸಂಸಾರದಿಂದ ಬಿಡುಗಡೆ ಆಗುವುದನ್ನು ಇವರು ಕಂಡುಕೊಂಡೇ ಇಲ್ಲ. ಅದಕ್ಕಾಗಿ ಇವರಿಗೆ ದುರ್ಮತಿ ಅನ್ನುತ್ತಾರೆ ಅನ್ನುವುದು ಇಲ್ಲಿ ಅಭಿಪ್ರಾಯ. ನಿರ್ಮಲ ಮನದಿಂದವೂ ಏನೇ ವೇದ ಏನಂತದ? ನಿರ್ಮಲ ಮನದಿಂದ. ಅದಕ್ಕೊಂದು ನೆನಪು ಮಾಡೋಣ. ಪ್ರಮಾಣ ಅದು ಊಟಕ್ಕೆ ಕುಂತಾಗದು ಹೇಳ್ತಿರ್ತೇವೆ. ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಇದು 4ನೇ ಅಧ್ಯಾಯದಲ್ಲಿ ಬರುವಂಥದ್ದು ಒಂದು ಶ್ಲೋಕ. ಒಬ್ಬ ತತ್ವಜ್ಞಾನಿ ಅನಿವಾರ್ಯವಾಗಿ ಯಜ್ಞರೂಪ ಕರ್ಮವನ್ನು ಮಾಡುವ ಪ್ರಸಂಗ ಬಂದಿದೆ. ಅಜ್ಞಾನಿ ಅಲ್ಲ, ಇವ ಜ್ಞಾನಿ ಅಲ್ಲ, ಅನಿವಾರ್ಯವಾಗಿ ಯಜ್ಞ ಮಾಡುವ ಪ್ರಸಂಗ ಬಂದಿದೆ. ಅದರಲ್ಲಿ ಮುಖ್ಯ ವ್ಯಕ್ತಿ ಇಲ್ಲ. ಇವ ಯಜ್ಞ ಮಾಡಬೇಕಾಯಿತು, ಪ್ರಾರ್ಥನೆ ಮಾಡಿದರು. ಯಾರು? ಅಲ್ಲಿರುವಂತಹ ಸದಸ್ಯರು, ಋತ್ವಿಜರು ಪ್ರಾರ್ಥನೆ ಮಾಡಿದಾಗ ಯಜ್ಞದಲ್ಲಿ ತೊಡಗಿಕೊಂಡಿದ್ದಾನೆ ಒಬ್ಬ ಬ್ರಹ್ಮಜ್ಞಾನಿ. ಅಲ್ಲೂ ಬ್ರಹ್ಮಾರ್ಪಣಂ ಶಬ್ದ ಬಂದಿದೆ, ಅದಕ್ಕೆ ನೆನಪಾಯಿತು. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಅನ್ನುವಂಥ ಶ್ಲೋಕ. ಅವಾಗ ಏನಾಗಿ ಕಾಣ್ತಾ ಇದೆ ಅಂದ್ರಲ್ಲಿ ಆ ಯಜ್ಞ ಕುಂಡವೂ ಬ್ರಹ್ಮ, ಅಲ್ಲಿ ಪುರೋಡಾಶಾದಿಗಳೂ ಬ್ರಹ್ಮ, ಸ್ರವಾದಿಗಳಂದ್ರೆ ಸೌಟು ಮೊದಲಾದವುಗಳ ಹೆಸರದು. ಸ್ರವ ಅಂತ ಬರೀತಾರೆ ಅಲ್ಲಿ. ಪುರೋಡಾಶ ಅಂದರೆ ಯಜ್ಞಕ್ಕೆ ಅರ್ಪಿಸಬೇಕಾಗಿರುವಂತಹ ಅನ್ನ, ಅದನ್ನು ಶಾಸ್ತ್ರೀಯವಾಗಿ ಮಾಡಿರ್ತಾರೆ.
ಮಂತ್ರ ಪುರಸ್ಸರವಾಗಿ ಮಾಡಿರ್ತಾರೆ. ಆ ಹವಿ ಅಂದ್ರೆ ತುಪ್ಪ, ಇನ್ನೂ ಏನೇನೋ ಇದೆ ಅಲ್ಲಿ. ಆ ಎಲ್ಲ ಪದಾರ್ಥಗಳನ್ನು ಬ್ರಹ್ಮ ಭಾವದಿಂದ ನೋಡುತ್ತಾನೆ. ಅಲ್ಲಿರುವ ಯಜ್ಞಕೊಂಡವೂ ಬ್ರಹ್ಮ, ಅಗ್ನಿಯೂ ಬ್ರಹ್ಮ, ಅದರಲ್ಲಿ ಹಾಕುವ ಪುರೋಡಾಶಾದಿಗಳು ಬ್ರಹ್ಮ, ಮಾಡುವವನೂ ಬ್ರಹ್ಮ, ಮುಂದೆ ಅವನು ಹೋಗುವ ಸ್ಥಾನವೂ ಬ್ರಹ್ಮ. ಅಲ್ಲಿ ಕರ್ಮ ಇಲ್ಲ. ಅಲ್ಲಿ ಏನಿದೆ ಅಂದರೆ ಎಲ್ಲವೂ ಜ್ಞಾನಮಯ ಇದೆ. ಆತ್ಮತತ್ವವನ್ನು ಬಿಟ್ಟು ಏನೂ ಇಲ್ಲ ಅಂತ ತಿಳಿದುಕೊಂಡು ಬ್ರಹ್ಮಾರ್ಪಣಂ, ಬ್ರಹ್ಮ ಏವ ಅರ್ಪಣಂ, ಬ್ರಹ್ಮದಲ್ಲಿ ಅರ್ಪಣ ಮಾಡಬೇಕು. ಬ್ರಹ್ಮ ಹವಿಹಿ, ಬ್ರಹ್ಮವೇ ಅಲ್ಲಿ ತುಪ್ಪ, ಬ್ರಹ್ಮಾಗ್ನವು, ಅಗ್ನಿಯೂ ಅಲ್ಲಿ ಬ್ರಹ್ಮ. ಹೀಗೆ ವೇದದ ಮರ್ಮ ಏನಿದೆ ಅಂತ ಕೇಳಿದರೆ ಅದೆಲ್ಲವೂ ಬ್ರಹ್ಮವೆಂದು ತಿಳಿದುಕೊಂಡು ಯಜ್ಞ ಕರ್ಮಗಳನ್ನು ಮಾಡುವ ಪ್ರಸಂಗ ಅವನಿಗೆ ಬಂದಾಗ ಮಾಡ್ತಾನೆ. ಹೀಗೆ ತತ್ವಜ್ಞಾನಿ ಮಾಡುವುದಿಲ್ಲ ಅಂತಲ್ಲ, ಆದರೆ ಅದು ಕರ್ಮ ಅಂತ ಕರೆಸಿಕೊಳ್ಳುವುದಿಲ್ಲ, ಅದು ಜ್ಞಾನ. ಜ್ಞಾನ ಯಜ್ಞ ಅಂತ ಕರೆಸಿಕೊಳ್ತದೆ. ಅದ ಕರ್ಮ ಅಲ್ಲ, ಅದು ಯಜ್ಞ, ಜ್ಞಾನ ಯಜ್ಞ ಅಂತ ಕರೆಸಿಕೊಳ್ತದೆ. ಆದುದರಿಂದ ತತ್ವಜ್ಞಾನೋತ್ತರ ಕಾಲದಲ್ಲಿ ಆಗಲಿ, ಚಿತ್ತಶುದ್ಧಿ ಆದ ಮೇಲೆ ಆದರಾಗಲಿ ಫಲಾಪೇಕ್ಷೆ ಇಲ್ಲದೆ ಸಾಧಕ ಕರ್ಮ ಮಾಡಬೇಕು. ತತ್ವಜ್ಞಾನಿ ಅಂತೂ ಕರ್ಮವನ್ನು ಮಾಡುವ ಅಧಿಕಾರವೇ ಇಲ್ಲ. ಮಾಡುವ ಪ್ರಸಂಗ ಬಂದರೆ ಎಲ್ಲ ಬ್ರಹ್ಮ ಅಂತ ತಿಳ್ಕೊಂಡು ಮಾಡ್ತಿರ್ತಾನೆ. ಹೀಗಾಗಿ ಅವನಿಗೆ ಪುಣ್ಯ ಪಾಪಾದಿಗಳು ಉಂಟಾಗ್ತವೆ. ಏನಂದ್ರೆ ಪುಣ್ಯ ಪಾಪಾದಿಗಳು ಉಂಟಾಗುವುದಿಲ್ಲ, ರೋಗ ರುಜಿನಾದಿಗಳು ಉಂಟಾಗುವುದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಹೇಳುತ್ತಾ ಇಲ್ಲಿ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡೋವನಿಗೆ ಏನಂದ್ರು ಅನ್ನೋದು ತಿಳಿ ನಿಮ್ಗೆ ದುರ್ಮತಿ ಅಂತ ಬರ್ತಾರೆ. ಆ ದುರ್ಮತಿಯು ಕರ್ಮಗಳನ್ನು ಮಾಡ್ತಾನೆ. ಅದರದು ಆಡಂಬರ, ಬಾಹ್ಯಾಡಂಬರ. ಯಥಾರ್ಥವಾಗಿ ಆತನು ಬ್ರಹ್ಮದಲ್ಲಿ ಅರ್ಪಿಸುವಂತಹ ಕರ್ಮವನ್ನು ಮಾಡಿಲ್ಲ. ಬ್ರಹ್ಮದಲ್ಲಿ ಅರ್ಪಿಸುವ ಕರ್ಮ ಯಾವುದು ಅಂದರೆ ಈಗ ಹೇಳಿದ್ನಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಅನ್ನುವ ಶ್ಲೋಕದ ಅರ್ಥವನ್ನು ನೋಡ್ರಿ. ಆ ರೀತಿಯಾಗಿ ಯಾರು ಯಜ್ಞವನ್ನು ಮಾಡುತ್ತಾರೆ ಅದು ನಿಜವಾದ ಯಜ್ಞ. ಆದರೆ ಎಂಥ ಯಜ್ಞ? ಜ್ಞಾನ ಯಜ್ಞ, ಕರ್ಮ ಅಲ್ಲ, ಜ್ಞಾನ ಯಜ್ಞ ಅನ್ನುವುದೇ ಮುಖ್ಯವಾದ ಅಭಿಪ್ರಾಯ. ಮುಂದಿನ ನುಡಿಯಲ್ಲಿ ಮತ್ತೇನು ಹೇಳೋರಿದ್ದಾರೋ, ಏನು ಮಾಡೋರಿದ್ದಾರೋ ನಾಳಿನ ಪ್ರವಚನದಲ್ಲಿ ತಿಳಿಯೋಣ ಅಂತ ಹೇಳಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.